शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णु गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। ॐ काञ्चीवासाय विद्महे शान्तरूपाय धीमहि तन्नो चन्द्रशेखरेन्द्र ಪ್ರಚೋದಯಾತ್. ಪರಮೇಶ್ವರ ಸುರಭಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಪತಂಜಲಿ ಯೋಗ ಸೂತ್ರದ 2ನೇ ಅಧ್ಯಾಯದ ಕುರಿತು ವಿಚಾರ ಮಾಡ್ತಾ ಇದ್ದೀವಿ. ಎಂದಿನಂತೆ ಕಾಲ್ಪನಿಕ ಶಿಷ್ಯ ಅರ್ಜುನ ಸಮಯಕ್ಕೆ ಸರಿಯಾಗಿ ಬಂದು ಭಕ್ತಿ ಭಾವದಿಂದ ಕೂತ. ಗುರುಗಳು ಅವನು ನೋಡಿದ್ರು, ಅವನ ಮುಖಭಾವವನ್ನು ಗ್ರಹಿಸಿದ್ರು ಗುರುಗಳು. ಅವನ ಮುಖಭಾವದಲ್ಲಿ ಏನೋ ಒಂಥರ ಗೊಂದಲ ಇದ್ದಂಗೆ ಅನ್ನಿಸ್ತು ಅವ್ರಿಗೆ. ಕೇಳಿದ್ರೆ, ಏನೇ ನಿನ್ ಗೊಂದಲ? ಏನೋ ಗೊಂದಲದಲ್ಲಿ ಇದ್ದಂಗಿದೆ. ನಾನು ಹೇಳಿದ್ದೆ ಕಳೆದ ಬಾರಿ, ಈ ಸೂತ್ರಗಳ ಕುರಿತು ನೀನು ಚಿಂತನೆ ಮಾಡಬೇಕು. ಏನು ಮಾಡೋಕ್ಕಾಗ್ಲಿಲ್ವಾ ಏನು? ಅದಕ್ಕೆ ಅವನಂದ, ಗುರುಗಳೇ, ನಾವು ಎಲ್ಲವನ್ನು ಮಾಡೋದು ಯಾತಕ್ಕೆ? ಮನಸ್ಸು ಸಮಾಧಾನವಾಗಿರೋದಕ್ಕಲ್ವೇ? ಕರೆಕ್ಟ್ ಕಡೆಯಾ? ನೀನು ಪತಂಜಲಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ? ಆದರೆ ಬಹಳ ದುಸ್ತರ ಅನ್ಸುತ್ತೆ ಈ ಸೂತ್ರಗಳು. ಕೆಲವೆಲ್ಲ ಗಮನಿಸ್ತಾ ಇದ್ದೀನಿ, ಆದರೂ ಯಾಕೋ ದುಸ್ತರ. ಅಂದರೆ ಜೀವನದಲ್ಲಿ ಇನ್ನ ಏನೋ ದುಃಖ ಇದೆ, ಒಂದೊಂದು ಸತಿ ಒಂದೊಂದು ಥರ ಅನ್ಸುತ್ತೆ. ಇನ್ನು ಕೆಲವು ಸಲಹೆಗಳನ್ನು ಅನೇಕರು ಕೊಡ್ತಾರೆ. ಅದು ಮಾಡಿ ಇದು ಮಾಡಿ ಈ ಕೆಲವು ವಿಷಯಗಳನ್ನು ಹೇಳ್ತಾರೆ. ಮತ್ತೆ ಆ ಥರ ಏನಾದ್ರು ಇದ್ರೆ ಅದನ್ನು ಅಳವಡಿಸ್ಕೊಳ್ಳೋದು ಸುಲಭ ಅಲ್ವಾ? ಸುಮ್ಮನೆ ಇದೆಲ್ಲ ಯಾಕೆ ಕೂತು ವಿಚಾರ ಮಾಡಿ ಅಹಿಂಸಾ, ಸತ್ಯ, ಇದೆಲ್ಲ ಯಾತಕ್ಕೆ ನಾವು ಪರಿಶೀಲನೆ ಮಾಡಬೇಕು? ಆರಾಮಾಗಿ ನೆಮ್ಮದಿ ಸಿಗುತ್ತೆ, ಇದೇನೋ ತಂದಿಡಿ ಅಂತಲೋ, ಇನ್ನೇನೋ ಬದಲಾಯಿಸಿ ಅಂತಲೋ, ಇನ್ನೇನೋ ತಗಲಾಕಿ ಅಂತಲೋ ಕೊಟ್ರೆ ಅದು ಆರಾಮಿರಲ್ವಾ? ನಮಗೂ ಆ ಥರ ಸಲಹೆಗಳು ಬರ್ತಾ ಇದೆ. ಇದು ಸಹಜ, ಅನೇಕರಿಗೆ ಅನುಮಾನಗಳು ಬರುತ್ತೆ. ಅದಕ್ಕೆ ಗುರುಗಳಿಗೆ ಗೊತ್ತಾಯ್ತು ಇವನು ಏನು ಹೇಳ್ತಾನೆ. ಯಾಕೆಂದ್ರೆ ಸಾಧನೆ ಮಾಡೋದಕ್ಕೆ ಮನಸ್ಸು ಅಷ್ಟು ಸುಲಭವಾಗಿ ಒಗ್ಗಲ್ಲ. ಮತ್ತೆ ಮನಸ್ಸು ಅತ್ಯಂತ ಶೀಘ್ರ ಫಲಿತಾಂಶವನ್ನು ಬಯಸುತ್ತೆ. ಅಂದ್ರೆ ಇವತ್ತು ಯೋಗ ಸೂತ್ರ ಕೇಳಿದೆ ಅಂದ್ರೆ ನಾನು ಇವತ್ತು ಸಾಯಂಕಾಲದಿಂದಾನೇ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತ. ಅದು ಹಂಗಾಗಲ್ಲ. ಗುರುಗಳಿಗೆ ಗೊತ್ತಾಯ್ತು. ಗುರುಗಳು ಹೇಳಿದ್ರು, ನೋಡಪ್ಪ, ಎಲ್ಲ ಇರುತ್ತೆ ಕಣೆಯ, ಅದೆಲ್ಲ ಏನ್ ಬೇಕೋ ಮಾಡು, ಆದ್ರೆ ಇದು ಅನಿವಾರ್ಯ, ಇದು ಅನಿವಾರ್ಯ. ಮಿಕ್ಕಿದೆಲ್ಲ ನಿನ್ನ ಮಾನಸಿಕ ವಿಶ್ವಾಸಕ್ಕೆ ಏನಾದ್ರು ಮಾಡ್ಕೊಳ್ಳೋದಾದ್ರೂ ಮಾಡ್ಕೊ, ಅಡ್ಡಿ ಇಲ್ಲ. ಇದು ಮುಖ್ಯ ಕಣೆಯ. ಸುಮ್ಮನೆ ಏನೇನನ್ನೋ ನಾವು ತಲೆಗೆ ಹಾಕೋಬಾರ್ದು. ಇಲ್ಲಿ ಪತಂಜಲಿಗಳು ಹೇಳಿರ್ತಕ್ಕಂಥದ್ದು ಯಾವುದು ಏನು ತೊಡಕಿಲ್ಲ. ಅಹಿಂಸೆ ಫಾಲೋ ಮಾಡೋದು, ಸತ್ಯ, ಮುಂದೆ ಏನೇನು ಹೇಳ್ತಾರೋ ಅದು ಅಸ್ಥೇಯ, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ
ಅದ್ರ ಫಲವನ್ನು ಪತಂಜಲಿಗಳು ಹೇಳ್ಬಿಟ್ಟಿದ್ದಾರೆ. ಅಹಿಂಸಾ ಪ್ರತಿಷ್ಠಾಯ ತತ್ಸನ್ನಿಧೌ ವೈರತ್ಯಾಗ. ನೀನು ಅಹಿಂಸೆಯಲ್ಲಿ ಪ್ರತಿಷ್ಠನಾಗಿದ್ಬಿಟ್ರೆ ನಿನ್ನ ಹತ್ರ ಯಾರು ಜಗಳ ಆಡಕ್ಕಾಗತ್ತೆ? ಸಾಧ್ಯವಾ? ಸಾಧ್ಯವೇ ಇಲ್ಲ. ಕಾಮನ್ ಸೆನ್ಸಿಕಲ್. ಅಷ್ಟು ಡೀಪ್ ರೂಟೆಡ್ ಆಗಿ ಅಹಿಂಸೆಯ ತತ್ವ ನಮ್ಮಲ್ಲಿದ್ರೆ, ಅಹಿಂಸೆಯ ತತ್ವ ನಮ್ಮಲ್ಲಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ದ್ವೇಷ ಭಾವನೆ ಅಂತಕ್ಕಂಥದ್ದು ಕಿಂಚಿತ್ತೂ ಬರಲ್ಲ, ಯಾವತ್ತಿಗೂ ಬರಬಾರ್ದು. ಯಾರು ನಮ್ಮ ಎದುರುಗಡೆನೆ ನಿಂತು ನಮ್ಮನ್ನ ಹೀಗೆ ಎಳಿತಾ ಇದ್ರು ಆರಾಮಾಗಿರೋದು, ಅಂತವ್ರದ್ರೆ ಏನ್ ಜಗಳ ಆಡ್ತಾರೆ ನೋಡಪ್ಪ. ಹೀಗೆ ಪತಂಜಲಿಗಳು ಬಹಳ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಅದು ಬಿಟ್ಟು ಏನೇನೋ ಅಳವಡಿಸ್ಕೊಳ್ಳೋದು ಯೋಚನೆ ಮಾಡಿ ಅಳವಡಿಸ್ಕೊ. ಅದರಲ್ಲೇನೋ ಒಂದು ಪೂಜೆ ಅಂತ ಹೇಳ್ತಾರೆ, ಅದು ಒಂದು ಅದರಿಂದ ಒಂದು ತತ್ವ ಇರುತ್ತೆ. ಒಂದು ಪೂಜೆ ಮಾಡಿದ್ರೆ ಒಂದು ಮನಸ್ಸಿಗೆ ಒಂದು ವಿಶ್ವಾಸ ಸಿಗುತ್ತೆ. ಆ ಥರ ಅದು ಸುಮ್ಮನೆ ಏನೇನು ಅಳವಡಿಸ್ಕೋಬಾರ್ದು. ಇದಕ್ಕೆ ನಾನು ಮುಂದಿನ ಸೂತ್ರ ನಿನಗೆ ಹೇಳಿದ್ದೆ, ಅಸ್ಥೇಯ ಅಂತ. ಅದ್ರ ಬಗ್ಗೆ ಹೇಳಕ್ಕೂ ಮೊದಲು ನಿನಗೆ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಯಾಕೆಂದ್ರೆ ಮನಸ್ಸು ಸ್ವಲ್ಪ ದುಗುಡದಲ್ಲಿದ್ದಾಗ ಏನಾದ್ರು ಒಂದು ಸ್ವಲ್ಪ ಹಗುರವಾದಂಥದ್ದು ಏನಾದ್ರು ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಒಳ್ಳೆಯದು. ಹೇಳಿ ಗುರುಗಳೇ. ಏನಿಲ್ಲಪ್ಪ, ಇದೇ ಥರ ಯಾರು ಏನೋ ಹೇಳ್ತಾ ಇದ್ರು. ಒಂದು ಹೆಣ್ಣು ಮಗಳು ಇದನ್ನು ಆಚರಣೆಗೆ ತಂದಿದ್ರು. ಒಂದು ಸರ್ತಿ ಅವ್ರ ಮನೆಗೆ ಮಂಗಳವಾರ ಮಂಗಳಗೌರಿ ಪೂಜೆಗೆ ಅವರಮ್ಮ ಹೋದ್ರು. ಆಗ ಈ ಹೆಣ್ಣು ಮಗಳು ಅಮ್ಮನ ನೋಡಿದ ತಕ್ಷಣ ಎಲ್ಲ ಮಂಗಳಸೂತ್ರ ಅಂತ ಕಟ್ತಾರಲ್ಲ ಮದುವೆ ಆಗಿರೋರು, ಅದಕ್ಕೊಂದು ಮೌಲ್ಯ. ಮಂಗಳಸೂತ್ರ ಅಂತ ಹೇಳಿದ್ರೆ ಆ ಪತಿಗೆ ಅದೊಂದು ಬಲ ಅಂತ. ಹಿಂದೆ ಒಂದಾನೊಂದು ಕಾಲದಲ್ಲಿ ಅದನ್ನು ತೆಗಿಲೇಬಾರದು ಅಂತಿತ್ತು, ಒಂದಾನೊಂದು ಕಾಲದಲ್ಲಿ. ಈಗ ಅದೆಲ್ಲ ಸಡಿಲಾಗೋಗಿದೆ, ಸಡಿಲಾಗಿದೆ. ತಪ್ಪೋ ಸರಿ ಅದೆಲ್ಲ ಬಿಟ್ಟು ಸಡಿಲ ಅಂತೂ ಆಗಿದೆ. ಅಮ್ಮನ್ ನೋಡ್ಬಿಟ್ಟು, ಯಾಕೆ ಅದು ಮಂಗಳವಾರ ಬೇರೆ ನೋಡಿ, ಅಮ್ಮ ಬಂದ ತಕ್ಷಣ ಫ್ರಿಡ್ಜ್ ತೆಗೆದು, ಫ್ರಿಡ್ಜಲ್ಲಿ ಮಾಂಗಲ್ಯ ಸೂತ್ರ ಇಟ್ಟಿಲ್ಲ, ಫ್ರಿಡ್ಜಲ್ಲಿ ತೆಗೆದು ಹಾಕೊಂಡು ಮಾಂಗಲ್ಯ ಸೂತ್ರ ಹಾಕೊಂಡು, ಇದೇನೇ ಹಿಂಗ್ ಮಾಡ್ತಿದೀಯಾ, ಯಾಕೆ ತೆಗೆದಿದ್ದೆ? ಅಯ್ಯೋ ನಿನಗೆ ಗೊತ್ತಿಲ್ಲ, ನಿಮ್ಮ ಅಳಿಯ ಯಾವಾಗ್ಲೂ ತಲೆ ಬಿಸಿ ತಲೆ ಬಿಸಿ ತಲೆ ಬಿಸಿ ಅಂತಿರ್ತಾರೆ, ಸ್ವಲ್ಪ ತಣ್ಣಗಿರ್ಲಿ ಅಂತ ಫ್ರಿಡ್ಜಲ್ಲಿ ಮಾಂಗಲ್ಯ ಸೂತ್ರ ಇಟ್ಟಿದ್ದೀನಿ ನಾನು. ಯಾಕೆಂದ್ರೆ ಇದು ಗಂಡನ ಪ್ರತೀಕ, ಇದು ತಣ್ಣಗಾದ್ರೆ ಅವರು ತಣ್ಣಗಾಗ್ತಾರೆ ಅಂತ ನಮ್ಗೆ ಯಾರು ಹೇಳಿದ್ರು, ಅದಕ್ಕೆ ದಿನ ಫ್ರಿಡ್ಜಲ್ಲಿ ಇಡ್ತೀನಿ. ಅರ್ಜುನ ಹೆಂಗೆ ನಕ್ಕ. ನೋಡಪ್ಪ, ಇದೆಲ್ಲ ಇಂಥವೆಲ್ಲ ಹೀಗೇನೆ ಆಂತರಿಕ ಪರಿವರ್ತನೆಯೊಂದೇ ನಿಖರವಾದಂತಹ ಹಾದಿ. ನೀನ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಆಂತರಿಕ ಪರಿವರ್ತನೆಯೇ ಹಾದಿ. ಮಿಕ್ಕಿದೇನೇನು ಮಾಡಿದ್ರು ಅದೆಲ್ಲ ತಾತ್ಕಾಲಿಕ. ಅದೂನುವೆ ನಿನ್ನ ಪರಿವರ್ತನೆಗೆ ದಾರಿ ಮಾಡಿಕೊಡೋದಾದರೆ ಒಳ್ಳೆ. ಹೌದು ಗುರುಗಳೇ, ಈಗ ಗೊತ್ತಾಗ್ತಾ ಇದೆ. ನಾನು ಈ ಕುರಿತು ವಿಚಾರ ಮಾಡ್ತೀನಿ. ನೀವು ಹೇಳಿದ್ದೆಲ್ಲ ಸೂತ್ರಗಳು, ಅಹಿಂಸೆ, ಸತ್ಯ ಹೇಳಿದ್ರಿ. ಕಳೆದ ಬಾರಿ ಅಸ್ಥೇಯ ಅಂತ ಏನೋ ಹೇಳಿದ್ರಿ. ಆಗ ಗುರುಗಳಂದ್ರು, ಆಯ್ತಪ್ಪ ಅದನ್ನು ಹೇಳ್ತೀನಿ ಕೇಳಿಸ್ಕೊ. ಪತಂಜಲಿಗಳು ಹೇಳ್ತಾರೆ, ನಾವು ಅಳವಡಿಸ್ಕೋಬೇಕಾಗಿರ್ತಕ್ಕಂತಹ ಮತ್ತೊಂದು ಯಮ ಅಂದ್ರೆ ಸಾಮಾಜಿಕ ಕಟ್ಟಳೆ. ಏನಪ್ಪಾ ಅಂತ ಹೇಳಿದ್ರೆ ಅಸ್ಥೇಯ. ಮತ್ತೆ ಅಸ್ಥೇಯ ಅಳವಡಿಸ್ಕೊಂಡಿದೀವಿ ಅಂತ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಪತಂಜಲಿಗಳು ಹೇಳ್ತಾರೆ, ಅಸ್ಥೇಯ ಪ್ರತಿಷ್ಠಾಯಾಮ್ ಸರ್ವರತ್ನೋಪಸ್ಥಾನಂ. ಇಷ್ಟೇ. ನೀನು ಅಸ್ಥೇಯ ಅಂದ್ರೆ ನಾನ್ ಸ್ಟೀಲಿಂಗ್, ಇದು ಪ್ರತಿಷ್ಠಾಯಾಮ್ ಅಂದ್ರೆ ನಿನ್ನಲ್ಲಿ ತಳ ಊರಿದ್ರೆ, ನಿನ್ನಲ್ಲಿ ಈ ಒಂದು ಕಳ್ಳತನ ಮಾಡಬಾರದು ಎನ್ನುತ್ತಕ್ಕ, ಕಳ್ಳತನ ಏನು ಅಂದ್ರೆ ನೋಡೋಣ ಆಮೇಲೆ, ಈ ಒಂದು ಭಾವ ಆಳವಾಗಿ ಬೇರೂರಿದ್ರೆ ಸರ್ವರತ್ನ ಉಪಸ್ಥಾನಂ, ಎಲ್ಲ ರೀತಿಯ ರತ್ನಗಳು ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥದ್ದು
ದೇ ಅಪಿಯರ್ ಉಪಸ್ಥಾನಂ, ನಿನಗೆ ಆರಾಮಾಗಿ ದಕ್ಕತ್ತೆ. ನಮ್ ಲೆಕ್ಕಾಚಾರ ಏನಿದೆ? ಅತ್ಯಂತ ಹೆಚ್ಚೇನಾದ್ರು ಗಳಿಸ್ಬೇಕು ಅಂದ್ರೆ ಏನೋ ಒಂದಷ್ಟು ಅಲ್ಲಿ ಹೊಡಿಬೇಕು ಅಂತ. ಪತ್ನಿಗಳು ಹೇಳ್ತಾರೆ, ನೋಡಪ್ಪ ಅದು ಸಾಧು ಅಲ್ಲ, ಇದು ನೀನ್ ಮಾಡ್ಬೇಕಾಗಿರೋದು. ಅಸ್ತೇಯ ಪ್ರತಿಷ್ಠಾಯಂ ಸರ್ವರತ್ನೋಪಸ್ಥಾನಂ, ಆಲ್ ಜ್ಯುವೆಲ್ಸ್ ವಿಲ್ ಮ್ಯಾನಿಫೆಸ್ಟ್. ಇಲ್ಲಿ ಅಸ್ತೇಯ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದು ಕೇವಲ ಏನೋ ಒಂದು ವಸ್ತುವನ್ನ ಕದಿಯುವುದಕ್ಕಷ್ಟೇ ಸೀಮಿತವಾದುದಲ್ಲ. ಸಾಧಾರಣವಾಗಿ ಏನೋ ಕದಿತೀವಿ ಅಷ್ಟಕ್ಕೆ ಅಲ್ಲ ಇದು. ಬೇರೆಯವರ ಸಮಯವನ್ನ ಹಾಳು ಮಾಡೋದು, ಇನ್ನೊಬ್ಬರ ಸಂತೋಷಕ್ಕೆ ತೊಂದರೆ ಕೊಡೋದು, ಇನ್ನೊಬ್ಬರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾಗಿದ್ದಂತಹ ಸ್ಥಾನಕ್ಕೆ ನಾವು ಚ್ಯುತಿ ತರೋದು, ಇವೆಲ್ಲವೂ ಕಳ್ತನವೇ. ಮತ್ತೆ ನಮಗೆ ಎಷ್ಟು ಅಗತ್ಯವೋ ಅದಕ್ಕೆ ಮೀರಿ, ಅಂದ್ರೆ ಇನ್ನೊಬ್ಬರಿಗೆ ಸಿಗದೇ ಇರೋ ಅಷ್ಟರ ಮಟ್ಟಿಗೆ ನಾವೇ ಎಲ್ಲವನ್ನ ಶೇಖರಿಸ್ತಕ್ಕಂಥದ್ದು ಸಹ ಸ್ಥೇಯ. ಸ್ಥೇಯ ಅಂದ್ರೆ ಕಳ್ತನ, ಅಸ್ಥೇಯ ಅಂದ್ರೆ ನಾನ್ ಸ್ಟೀಲಿಂಗ್. ಇದು ನಾವು ಗಮನಿಸ್ಬೇಕು. ಇದೆಲ್ಲಕ್ಕೂ ಅನ್ವಯಿಸುತ್ತೆ. ಬೇರೆಯವರ ಸಂತೋಷವನ್ನು ಕಸಿಯೋದು, ಅವರ ಸಮಯವನ್ನು ನಾವು ಹಾಳು ಮಾಡೋದು, ಒಳ್ಳೆ ಅಧಿಕಾರದಲ್ಲಿ ಇರ್ತೀವಿ, ಬರ್ತಾರೆ ಸುಮ್ಮನೆ ಕಾಯಿಸೋದು. ಕೆಲವು ಕಡೆ ಅನಿವಾರ್ಯ, ಬೆಳಗ್ಗೆ ಹೋಗ್ಬಿಟ್ರೆ ಅವ್ರು ಸಾಯಂಕಾಲನೇ ಅವ್ರ ದರ್ಶನ ಕೊಡೋದು, ಅದು ಕಳ್ತನ ಅಂತ ಹೇಳ್ತಾರೆ. ಯು ಶುಡ್ ನಾಟ್ ಡೂ ದಟ್, ಯು ಮಸ್ಟ್ ಬಿ ವೆರಿ ಮೈಂಡ್ಫುಲ್. ಅವ್ರು ಯಾರೇ ಆಗಿರಲಿ, ಅದು ಬಹಳ ಮುಖ್ಯ. ಮತ್ತೆ ಪ್ರತಿಷ್ಠಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಲ್ಲೇ ತಳ ಊರಿರೋದು, ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥದ್ದು. ಸರ್ವರತ್ನೋಪಸ್ಥಾನಂ, ಸರ್ವರತ್ನಗಳು ಬರುತ್ತೆ ಅಂತ ಹೇಳಿದ್ರೆ ಬರೀ ಐಶ್ವರ್ಯ ಇನ್ ದಿ ರೆಗ್ಯುಲರ್ ಸೆನ್ಸ್, ದುಡ್ಡು ಕಾಸು ಅಷ್ಟೇ ಅಲ್ಲ, ಅದು ಇರುತ್ತೆ. ಅದನ್ನು ನಾವು ನೋಡ್ಬೋದು. ಯಾರಿಗೆ ಕಳ್ಳತನದ ಅಭ್ಯಾಸ ಆಗ್ಬಿಡುತ್ತೋ ಅವ್ರಿಗೇನಾಗ್ಬಿಡುತ್ತೆ, ಕಷ್ಟಪಟ್ಟು ದುಡಿಯುವ ಮನೋಭಾವ ಕ್ಷೀಣಿಸ್ಬಿಡುತ್ತೆ. ಹಾಗಾಗಿ ಅವರು ಹೆಚ್ಚು ಗಳಿಕೆ ಮಾಡೋಕ್ಕೂ ಆಗಲ್ಲ, ಗಳಿಕೆ ಮಾಡಿದ್ದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಈ ಕದಿಯದೇ ಇರತಕ್ಕಂಥದ್ದು ನಮಗೆ ಬರಬೇಕಾದ್ರೆ, ಕದಿಯದಿರುವ ಭಾವನೆ ನಮ್ಮಲ್ಲಿ ಇರಬೇಕಾದ್ರೆ, ನಮಗೆ ಆವಾಗ ಏನನ್ಸುತ್ತೆ, ನಮ್ಮಲ್ಲಿ ಇರೋದ್ರಲ್ಲೇ ನಮಗೆ ಹೆಚ್ಚು ತೃಪ್ತಿ ಕಾಣಿಸುತ್ತೆ. ಕದಿಯೋ ಮನೋಭಾವ ಬಂದ್ಬಿಟ್ರೆ ಇಲ್ಲಿ ನಮಗೆ ತೃಪ್ತಿ ಇರಲ್ಲ. ಇನ್ನಷ್ಟು ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋ ಕಡೆನೆ ಹೋಗ್ತಾರೆ. ನ್ಯಾಯೋಚಿತವಾಗಿ ಎಷ್ಟು ಮಾಡಿದ್ರೆ ಏನು ತೊಂದರೆ ಇಲ್ಲ, ಆದರೆ ಈ ಒಂದು ಸಂತೃಪ್ತಿಯ ಭಾವ ಬರಲ್ಲ. ಸಂತೃಪ್ತಿಯ ಭಾವ ಇಲ್ಲ ಅಂತ ಹೇಳಿದ್ರೆ ಅದು ಎಂಥ ರತ್ನವೇ ಇದ್ರೂ ಏನು ಪ್ರಯೋಜನ ಆಗಲ್ಲ. ಅದನ್ನ ಎಲ್ಲಿ ಹೇಳ್ತಾರೆ ಅವರು, ಇದನ್ನ ನಾವು ಗಮನಿಸ್ಬೇಕು. ಮತ್ತೆ ಒಮ್ಮೆ ನಾವು ಈ ಇದರಲ್ಲಿ ಸ್ಥಿತರಾದರೆ ನಮಗೆ ಆಗ ಪರಿಶ್ರಮದ ಕಡೆ ಗಮನ ಬರುತ್ತೆ. ವಿ ವರ್ಕ್ ಹಾರ್ಡ್. ಅವಾಗ ಏನಾದ್ರು ಒಂದು ಜೀವನದಲ್ಲಿ ಗಳಿಸ್ಬೇಕು ಅಂದರೆ ನಾವಾಗ ಪರಿಶ್ರಮದ ಕಡೆ ಗಮನ ಕೊಡ್ತೀವಿ, ನಮ್ಮ ಚಿಂತನೆಗಳು ಚೆನ್ನಾಗಾಗುತ್ತೆ. ಯಾಕೆ? ಕಳ್ಳತನ ನಮ್ಮದಲ್ಲ ಅಷ್ಟೇ. ಆಗ ನಮ್ಮ ಪರಿಶ್ರಮ ಚೆನ್ನಾಗಾಗತ್ತೆ. ಇದರಿಂದ ನಮಗೆ ಜನಮನ್ನಣೆಯು ಸಿಗುತ್ತೆ ಅಲ್ವೇ? ಯಾರು ಚೆನ್ನಾಗಿ ನ್ಯಾಯೋಚಿತವಾಗಿ ದುಡಿತಾರೋ ಅವರನ್ನ ಜನ ನೋಡುವ ರೀತಿ, ಮತ್ತೆ ಇನ್ಯಾರೋ ಎಷ್ಟೋ ಕೋಟ್ಯಾಂತರ ಮಾಡಿರ್ತಾರೆ, ಅವ್ರು ಬಂದಾಗ ಅವ್ರ ಮುಂದೆ ಎಲ್ಲ ತಲೆಬಾಗಿ ನಿಲ್ಬೋದು, ಅವರಿಂದ ಏನು ಮಾತಾಡ್ಕೋತಾರೆ ಎಲ್ಲ ಗೊತ್ತಿರೋ ವಿಷಯ. ಆದ್ರೆ ಇದು ಅದಕ್ಕೆ
ಇದರಲ್ಲಿ ನಾವಿತ್ತು ಅಂತ ಹೇಳಿದ್ರೆ ನಮ್ಮ ಮೌಲ್ಯವು ವರ್ಧನೆ ಆಗುತ್ತೆ, ಜನಕ್ಕೂ ನಮ್ಮಲ್ಲಿ ನಂಬಿಕೆ ಬರುತ್ತೆ, ವ್ಯವಸ್ಥೆ ಸಹ ನಮಗೆ ಸಹಕರಿಸುತ್ತೆ. ಇದರಿಂದಾಗಿ ಏನಾಗುತ್ತೆ, ನಮ್ಮ ಬುದ್ಧಿ ಸರಿಯಾದ ದಿಕ್ಕಲ್ಲಿ ಕೆಲಸ ಮಾಡುತ್ತೆ. ಕಾರಣ ಏನು? ಅಡ್ಡದಾರಿ ಇಲ್ಲ, ಹಾಗಾಗಿ ಬುದ್ಧಿ ತೀಕ್ಷ್ಣ ಆಗುತ್ತೆ. ಬುದ್ಧಿಯನ್ನು ಹೊರಗೆ ಹಚ್ತೀವಿ ಆಗ ಒಳ ಅರಿವಿಕ ಅಂದ್ರೆ ಇಂಟ್ಯೂಷನ್, ಅದು ಜಾಸ್ತಿ ಆಗುತ್ತೆ. ಇದೆಲ್ಲ ರತ್ನಗಳೇ, ಇದೆಲ್ರಿಗೂ ಲಭ್ಯ ಆಗಲ್ಲ. ಈ ರತ್ನ ಅಂದ ಮಾತ್ರಕ್ಕೆ ನಾವು ಕೇವಲ ಏನೋ ಆಸ್ತಿ ಅಂತಸ್ತಟ್ಟಕ್ಕೆ ಇಡಬಾರ್ದು, ಇದೆಲ್ಲವನ್ನೂ ನಾವು ಗಮನಿಸಬೇಕು. ಹಾಗಾಗಿ ಈ ಒಂದು ಅಸ್ಥೇಯ ಅಂತದ್ದು ನಮ್ಮಲ್ಲಿ ಆಳವಾಗಿ ಬೇರೂರಿದ್ರೆ ಆಗ ನಮ್ಮಲ್ಲಿ ಈ ಒಂದು ಸ್ಕೇರ್ಸಿಟಿ ಮನೋಭಾವ, ಅಭಾವದ ಮನೋಭಾವ ಅಂತಕ್ಕಂಥದ್ದು ಹೋಗುತ್ತೆ. ಅಬಂಡೆನ್ಸ್ ಮೈಂಡ್ ಸೆಟ್ ಆಮೇಲೆ ಇರೋದೇ ಸಾಕಷ್ಟು ಇದೆಯಪ್ಪ ನನಗೆ ಅನ್ನುವ ಮನೋಭಾವ ಮೂಡುತ್ತೆ. ಹಾಗಾಗಿ ನಾವು ಇದನ್ನು ಗಮನಿಸಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಒಟ್ಟಾರೆ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲೆಲ್ಲವೂ ನಮ್ಮ ಪರಿಸರ ಅಂತಕ್ಕಂಥದ್ದು. ಉದಾಹರಣೆಗೆ ಅಂತ ಒಬ್ಬ ಅಧಿಕಾರಿ ಎಲ್ಲ ಒಂದು ಕಡೆ ಒಂದು ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಆ ಇಲಾಖೆ ಎಲ್ಲ ಪೂರ್ತಿ ಅದರ ಚರ್ಯೆ ಬದಲಾಗ್ಬಿಡುತ್ತೆ. ಅಂತ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಒಬ್ಬ ನಿಷ್ಠಾವಂತ ಇತ್ತು ಅಂತ ಹೇಳಿದ್ರೆ ಆ ಇಲಾಖೆಯ ವೈಖರಿಯೇ ಬದಲಾಗ್ಬಿಡುತ್ತೆ. ಸುತ್ತಲೂ ದಿ ಎನ್ವಿರಾನ್ಮೆಂಟ್ ಅರೌಂಡ್ ಹಿಮ್ ದಿಸ್ ವಾಟ್ ನೇಚರಲ್ಲೂ ಅದೇನೆ ನಾವು ನೋಡ್ತಾನೆ ಇರ್ತೀವಿ. ನೇಚರಲ್ಲೇ ನಾವು ನೋಡ್ತಾನೆ ಇರ್ತೀವಿ. ಗಿಡ ಮರಗಳು ಏನು ಹಿಡಿದಿಟ್ಕೊಳ್ಳುತ್ತೆ? ಏನಾರು ಹಿಡಿದಿಟ್ಕೊಳ್ಳುತ್ತಾ? ನೆರಳು ಕೊಡುತ್ತೆ. ಏನಾರು ಅಪೇಕ್ಷಿಸುತ್ತಾ? ಹಣ್ಣು ಕೊಡುತ್ತೆ. ನಾವ್ಯಾರ ಕಿತ್ತಕ್ಕೆ ಹೋದ್ರೆ ಹಣ್ಣಿಗೆ ವಾಪಸ್ ತಗೊಂಡ್ಬಿಡುತ್ತಾ? ಏನಿಲ್ಲ. ಗಿವ್ ಗಿವ್ ಗಿವ್. ಇದನ್ನು ನಾವು ಕಲಿಬೇಕು. ಹಾಗಾಗಿ ನಾವು ವಿಶೇಷವಾಗಿ ಗಮನಿಸಬೇಕು. ನಮ್ಮದಲ್ಲದ್ದು ನಾವು ಅಪೇಕ್ಷೆ ಪಡಬಾರ್ದು. ಇದರಿಂದ ನಮಗೆ ಯಾಕೆಂದ್ರೆ ಒಂದು ದುಡ್ಡಿನ ವಿಷಯನೇ ತಗೊಳ್ಳಿ, ಎಲ್ಲೋ ಒಂದು ಕಡೆ ನಾವು ಬಹಳ ಸುಲಭವಾಗಿ ಕಳ್ಳತನದ ಹಾದಿಯಲ್ಲಿ ಅಥವಾ ಇನ್ಯಾರನ್ನೋ ಸಂಕಷ್ಟಕ್ಕೀಡು ಮಾಡಿ ಸುಲಿಗೆ ಮಾಡಿ ದುಡ್ಡನ್ನು ಗಳಿಸುವ ಮಾರ್ಗ ಕಂಡ್ಕೊಂಡ್ಬಿಟ್ರೆ ಆಗ ನೆಮ್ಮದಿ ಕೆಡುತ್ತೆ. ಮತ್ತೆ ಆಗ ದುಂದು ವೆಚ್ಚ ಜಾಸ್ತಿ ಆಗುತ್ತೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಇಲ್ಲದೆ ನಾವು ನಮ್ಮ ಇತಿಮಿತಿ ನನ್ನದು ಇಷ್ಟಿದೆ, ಎಷ್ಟು ಬೇಕೋ ಅಷ್ಟು ನನ್ನ ಜೀವನ ಅಂತ ಮಾಡಿದ್ರೆ ಆಗ ಜೀವನದಲ್ಲಿ ಸ್ಥಿರತೆ ಇರುತ್ತೆ. ಜೀವನದಲ್ಲಿ ಸ್ಥಿರತೆ ಅಂತಕ್ಕಂಥದ್ದೇ ಒಂದು ಅಮೂಲ್ಯವಾದಂತಹ ರತ್ನ. ಅಮೂಲ್ಯವಾದ ರತ್ನ ಅಂತ ಹೇಳಿದ್ರೆ ನಾವು ಈ ಡೈಮಂಡು ಇಷ್ಟಕ್ಕೆ ಇಟ್ಕೋಬಾರ್ದು. ಆಮೇಲೆ ಯಾವಾಗ ನಮಗೆ ಈ ಕಳ್ಳತನ ಮಾಡಬಾರ್ದು ಅನ್ನೋದು ಬರುತ್ತೋ ಅದು ನಾವು ಬೇರೆಯವ್ರನ್ನ ನೋಡೋ ರೀತಿನೂ ಬದಲಾಗುತ್ತೆ. ಅಂತ ಹೇಳಿದ್ರೆ ಬೇರೆ ಇನ್ಯಾರಾದರೂ ನಮಗಿಂತ ಅತ್ಯಂತ ಧನಿಕರಾಗಿದ್ದರೆ ನಮಗೆ ಅವರ ಕುರಿತು ನಮ್ಮಲ್ಲೇನೋ ಒಂದು ಮಾತ್ಸರ್ಯ ಭಾವ ಅಂತಕ್ಕಂಥದ್ದು ಬರಲ್ಲ. ಇಲ್ಲ ಅಂತೇಳಿ ನಾನು ಅವರಂತಾಗಬೇಕು ಅಂತೇಳಿ ನಾವು ಯಾವುದೋ ದಾರಿ ಹಿಡಿಯೋದಕ್ಕೆ ಅನುವಾಗುತ್ತೆ. ಅದಕ್ಕೋಸ್ಕರ ಅಸ್ಥೇಯವನ್ನ ಕಂಡ್ಕೋಬೇಕು. ಮತ್ತೆ ಮತ್ತೊಬ್ಬರ ಒಳಿತು ಅದನ್ನು ನಾವು ಗಮನಿಸಬೇಕು. ಇನ್ನೊಬ್ಬರ ಸಮಯ ಕದಿಬಾರ್ದು, ಇನ್ನೊಬ್ಬರ ಸಂತೋಷವನ್ನು ಕದಿಬಾರ್ದು ಅಂದಾಗ ಅವರಿಗೆ ನಾವು ಗೌರವವನ್ನು ಕೊಡ್ತೀವಿ. ಅದರಿಂದ ನಮಗೂ ಆ ಗೌರವ ಲಭ್ಯ ಆಗುತ್ತೆ. ಅದು ಬಹಳ ಕಷ್ಟ, ಮತ್ತೆ ಅದು ಬಹಳ ಮುಖ್ಯ. ದಟ್ ಇಸ್ ವೆರಿ ಎಸೆನ್ಷಿಯಲ್ ಟು ರೆಸ್ಪೆಕ್ಟ್ ಅದರ್ಸ್ ಟೈಮ್, ಎನರ್ಜಿ. ಹಾಗೆ ಇದು ಒಮ್ಮೆ ಮತ್ತೆ ಇದು ಆಧ್ಯಾತ್ಮಿಕ ಸ್ತರದಲ್ಲೂ ನಮಗೆ ಬಹಳ ಉತ್ತಮತೆಯನ್ನು ತಂದುಕೊಡುತ್ತೆ. ಯಾವಾಗ ನಾವು ಈ ಕಳ್ಳತನದ ಮನೋಭಾವದಿಂದ ಹೊರಗಡೆ ಬರ್ತೀವೋ ಆಗ
ನಾವು ಆಧ್ಯಾತ್ಮಿಕವಾಗಿ ಸಹ ನಾವು ಮೇಲ್ಮಟ್ಟಕ್ಕೆ ಏರ್ತಾ ಇರ್ತೀವಿ. ಯಾಕೆ? ಯಾವುದೋ ಅನಗತ್ಯವಾದಂಥ ಅಪೇಕ್ಷೆಗಳಿಲ್ಲ, ಮತ್ತೆ ಇನ್ನೊಬ್ಬರನ್ನು ನೋಯಿಸುವ ಮನೋಭಾವವೂ ಇಲ್ಲ. ಹಾಗಾಗಿ ಅದೇ ಆಧ್ಯಾತ್ಮಿಕತೆ ಅಂದರೆ ಇನ್ನೇನು ವಿಶೇಷವಾದ್ದೇನಿಲ್ಲ. ಇಷ್ಟು ಅನುಕೂಲ. ಒಮ್ಮೆ ಹಿಂದೆ ಎಲೆಕ್ಷನ್ ಕಮಿಷನರ್ ಆಗಿದ್ರು TN ಶೇಷನ್ ಅಂತ, ವೆರಿ ಫೇಮಸ್ TN ಶೇಷನ್ ಅಂತ, ಬಹಳ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಅವರು ಒಮ್ಮೆ ಉತ್ತರ ಪ್ರದೇಶದಲ್ಲಿ ಸಂಚಾರ ಮಾಡ್ತಾರೆ, ಎಲೆಕ್ಷನ್ ಕಮಿಷನರ್ ಆಗಿದ್ದಾಗ. ಸೊ ಪೊಲೀಸ್ ಎಸ್ಕಾರ್ಟ್ ಎಲ್ಲ ಇತ್ತು. ಅವರ ಶ್ರೀಮತಿಯವರು ಅವ್ರ ಜೊತೆ ಇದ್ರು. ಕಾರಲ್ಲಿ ಹೋಗ್ತಾ ಅಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಕಡೆ ಒಂದು ತೋಟ ನೋಡಿದ್ರು, ಸಮೃದ್ಧವಾಗಿತ್ತು ತೋಟ. ಅಲ್ಲಿ ಅನೇಕ ಪಕ್ಷಿಗಳು ಈ ಗೂಡು ಕಟ್ಟಿದ್ವು, ನೆಸ್ಟ್ ಬಹಳ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಈಕೆ ಅಂದ್ರೆ ಮಿಸಸ್ ಶೇಷನ್ ಅಪೇಕ್ಷೆ ಪಟ್ರಂತೆ, ಒಂದೆರಡು ಗೂಡು ತಗೊಂಡೋಣ, ಮನೇಲಿ ಕಟ್ಟೋಣ ಅಂತ. ಶೇಷನ್ ಅಲ್ಲಿ ಅಧಿಕಾರಿಗೆ ಹೇಳಿದ್ರಂತೆ. ಸರಿ, ಅದು ಅವ್ರದ್ದು ಪೈಲಟ್ ವೆಹಿಕಲ್ ಎಲ್ಲ ನಿಲ್ಲಿಸ್ತು. ಪೊಲೀಸ್ನವರು ಶೇಷನ್ ಇಳಿದ್ರಂತೆ ಕೆಳಗಡೆ, ಇದು ಬೇಕು ಅಂದ್ರಂತೆ. ಪೊಲೀಸ್ನವರೇ ಅವನ್ನ ಕರೆದ್ರಂತೆ. ಹುಡುಗ ಇದೆ, ಹೇಯ್ ಬರ ಇಲ್ಲ. ಬಂದ, ನೋಡೇನೋ ಕೇಳ್ತೀಯ ಯಜಮಾನ್ರು, ಅದೇನೋ ಬೇಕಂತೆ. ಶೇಷನ್ನೇ ಬಂದ್ರಂತೆ. ಬಂದು ಹೇಳಿದ್ರು, ನೋಡು ಒಂದೆರಡು ಇದೆ ನೋಡು, ಬೇಕಾಷ್ಟು ಪಕ್ಷಿಯ ಗೂಡುಗಳಿದೆ, ಒಂದೆರಡು ಕಿತ್ಕೊಂಬ ಅಂದ್ರಂತೆ. ಅದಕ್ಕೆ ಆ ಹುಡುಗ, ಏನು ಅರಿಯದ ಹುಡುಗ, ದನ ಕಾಯಿಸ್ತಾ ಇದ್ದವನು, ಅವನು ಹೇಳಿದಂತೆ, ಇಲ್ಲ ನಾನು ಕಿತ್ಕೊಡಲ್ಲ. ಪೊಲೀಸ್ನವ್ರು ಗೊತ್ತಲ್ಲ, ಜೋರಾಗಿ ಅವನ ಮೇಲೆ ಬಂದ್ರೆ ಆಗ ಶೇಷನ್ನೇ ತಡೆದ್ರಂತೆ. ಸುಮ್ಮನೆ ಇರಿ ಅಂತ ಕೇಳಿದ್ರಂತೆ. ಏನಪ್ಪ ಯಾಕೆ ಅಂತ. ನೋಡಿ, ನೀವೇನೋ ಕಿತ್ಕೊಂಡು ಹೋಗ್ಬಿಡ್ತೀರ, ನಿಮಗೆ ಇದು ಮೋಜು, ಮನೆಗೆಲ್ಲೋ ಆಗಿ ತಗಲಾಗ್ತೀರ. ಆದರೆ ನೋಡಿ, ಸಾಯಂಕಾಲ ಆ ತಾಯಿ ಬರುತ್ತೆ, ಪಕ್ಷಿ ತಾಯಿ, ಈ ಗೂಡನ್ನೆಲ್ಲ ಹುಡುಕಿ ರೋದಿಸುತ್ತೆ, ಅಳುತ್ತೆ. ಅದನ್ನ ನಾನು ನೋಡಲಾರೆ. ಐ ಕೆನಾಟ್ ಸಿ ದಿ ಮದರ್ ಬರ್ಡ್ ಕ್ರೈಯಿಂಗ್. ಎಲ್ಲೋಯ್ತು ನನ್ನ ಗೂಡು, ಎಲ್ಲೋಯ್ತು ನನ್ನ ಮರಿಗಳು ಅಂತ ಒದ್ದಾಡುತ್ತೆ, ನಾನು ಅದನ್ನು ನೋಡಲಾರೆ. ಇದೆ ಕಾಣ್ತದೆ. ಆ ಶೇಷನ್ ಈ ಅಡ್ಮಿಟ್ಸ್ ದಟ್ ನಾನು ಇಷ್ಟೆಲ್ಲ ಓದಿ, ಇಷ್ಟೆಲ್ಲ IAS ಇದೆಲ್ಲ ಮಾಡಿ, ಇಷ್ಟು ಪದವಿಗಳನ್ನು ಪಡೆದಿದ್ದೀನಿ, ಈ ಮನೋಭಾವ ನನಗೆ ಬರಲೇ ಇಲ್ವಲ್ಲ. ಈ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್ ದಿಸ್. ಇದು ಅಸ್ಥೇಯ. ಒಂದು ಪ್ರಾಣಿಗೂ ಸಾಧ್ಯವಾದಷ್ಟು ತೊಂದರೆ ಆಗದಂತೆ ಅದರ ಸಂತೋಷವನ್ನ ಕಸಿದುಕೊಳ್ಳೋದೇ ಸ್ಥೇಯ. ಅಂದ್ರೆ ನಾವೆಷ್ಟು ಸೂಕ್ಷ್ಮವಾಗಿ ಜೀವನ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕು. ಅದಕ್ಕೇನಪ್ಪ ಅರ್ಜುನ, ಈ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಅದ್ ಬಿಟ್ಟು ಸುಮ್ಮನೆ ಏನೋ ಒಂದು ಆಚರಣೆ ಮಾಡ್ತೀನಿ, ಅದರಿಂದ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನುವ ಭ್ರಮೆಯಲ್ಲಿ ನೀನು ಇರಬೇಡ. ಆಂತರಿಕ ಪರಿವರ್ತನೆಯೇ ಮಾನಸಿಕ ನೆಮ್ಮದಿಗೆ ಹಾದಿ. ಮಿಕ್ಕಿದ್ ನೀನೇನೇನೇ ಮಾಡಿದ್ರು ಅವೆಲ್ಲವೂ ತಾತ್ಕಾಲಿಕ. ಹಾಗೇನೆ ಅರ್ಜುನ, ನಾವು ಜೀವನ ಮಾಡುವ ರೀತಿ ಅದು ಇತಿಮಿತಿಗಳಿಂದ ಕೂಡಿರ್ಬೇಕು. ಇತಿಮಿತಿಗಳನ್ನ ಮೀರಿಬಿಟ್ರೆ ಕಷ್ಟ ಆಗುತ್ತಪ್ಪ. ಇವತ್ತಿನ ಪ್ರಪಂಚದಲ್ಲಿ ಅನೇಕ ಕೋಲಾಹಲಗಳಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇತಿಮಿತಿಯನ್ನ ಮೀರಿದ ಜೀವನ ಶೈಲಿ. ಅದಕ್ಕೆ ಅರ್ಜುನ, ನೀನು ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೆ, ಹಿಂಗೆ ಹಂಗೆ ಅಂತ. ಅದಕ್ಕೆ ಮೂಲ ಎಲ್ಲಿ ಗೊತ್ತಾ? ಇದೆ. ನಾಟ್ ಏಬಲ್ ಟು ಡ್ರಾ ದಿ ಲೈನ್, ವಾಟ್ ಟು ಡೂ, ಹೌ ಮಚ್ ಟು ಡೂ ಇಲ್ಲ. ಅದಕ್ಕೆ ಕೇಳಿಸ್ಕೊಳಪ್ಪ, ಪತಂಜಲಿ ಮಹರ್ಷಿಗಳು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಬ್ರಹ್ಮಚರ್ಯದ ಬಗ್ಗೆ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಅದೇನು ಮದುವೆ ಆಗಬಾರ್ದು ಅಂತಲ್ಲ.
Celibacy is not the actual definition. ಆಕ್ಚುಯಲ್ ಡೆಫಿನೇಷನ್ ಅಂತ ಹೇಳಿದ್ರೆ ಇತಿ ಮಿತಿಯನ್ನ ಅರಿತು ಜೀವನ ಮಾಡು, ಎಕ್ಸಸ್ ಬೇಡ, ನಿನ್ನ ಒಂದು ಇತಿಮಿತಿ ತಿಳ್ಕೊ ಅಷ್ಟೇ. ಇದು ನಿಜವಾದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಅದು ಅಲ್ಟಿಮೇಟ್ ಟ್ರೂತ್. ಆ ಕಡೆಗೆ ಚಲಿಸುವವನು ಬ್ರಹ್ಮಚಾರಿ. ಅದು ಚಲಿಸುವವನು ಚಲಿಸುವವಳು ಎಲ್ಲ ಉಂಟು, ಜೆಂಡರ್ ಸ್ಪೆಸಿಫಿಕ್ ಏನಲ್ಲ. ಒನ್ ಹೂ ಮೂವ್ಸ್ ಇನ್ ದಿ ಪಾತ್ ಆಫ್ ದ ಟ್ರೂತ್, ಬ್ರಹ್ಮ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಬ್ರಹ್ಮಚರ್ಯ. ಆಗ ಅರ್ಜುನ ಕೇಳ್ದ, ಗುರುಗಳೇ ಹಾಗಾದ್ರೆ ಹೇಳಿ ಇದರ ಪ್ರಯೋಜನ ಏನು? ಎಲ್ಲದಕ್ಕೇನೋ ಪ್ರಯೋಜನ ಇರಬೇಕಲ್ಲ. ಪ್ರಯೋಜನ ಇಲ್ಲದೆ ನಾವೇನು ಮಾಡಿದ್ವಿ? ಏನೂ ಮಾಡೋದು. ಅದಕ್ಕೆ ಪತಂಜಲಿಗಳು ಬಹಳ ಬುದ್ಧಿವಂತಿಕೆಯಿಂದ ಸ್ಪಷ್ಟವಾಗಿ ಹೇಳ್ತಾರೆ, ಬ್ರಹ್ಮಚರ್ಯ ಪ್ರತಿಷ್ಠಾಯ ವೀರ್ಯ ಲಾಭ. ವೀರ್ಯ ಲಾಭ ಅಂತ ಹೇಳಿದ್ರೆ ಯು ವಿಲ್ ಬಿಕಮ್ ಎನರ್ಜೆಟಿಕ್. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಆ ಬ್ರಹ್ಮನ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು. ಅಂದ್ರೆ ಬ್ರಹ್ಮನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನೀನು ಅನಗತ್ಯವಾಗಿ ಅತಿಯಾಗಿ ಸೆನ್ಶುವಲ್ ಪ್ಲೆಜರ್ಸ್ ಹಿಂದೆ ಹೋಗ್ತಕ್ಕಂಥದ್ದು ತಪ್ಪಬೇಕು. ಸೆನ್ಶುವಲ್ ಪ್ಲೆಜರೇ ತಪ್ಪು ಅಂತಲ್ಲ, ಅದರಲ್ಲಿ ಅತಿಯಾಗಿ ತೊಡಗಿಸ್ಕೊಳ್ಳೋದು, ಸದಾ ಅದೇ ಯೋಚನೆ, ಅದನ್ನ ತಡಿಬೇಕು. ಪ್ರತಿಷ್ಠಾಯಾಮ್, ಅಲ್ಲಿ ನೀನು ಇದ್ರೆ ವೀರ್ಯ ಲಾಭ, ಎನರ್ಜಿ, ಸ್ಪಿರಿಚುವಲ್ ಸ್ಟ್ರೆಂತ್ ಇದೆಲ್ಲ ಜಾಸ್ತಿ ಆಗುತ್ತೆ, ಅದು ನಿನಗೆ ಲಭ್ಯ ಆಗುತ್ತೆ. ಆಗ ಯು ವಿಲ್ ರಿಮೈನ್ ಎನರ್ಜೆಟಿಕ್. ಆಗ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡೋದಕ್ಕೆ ಅನುವಾಗುತ್ತೆ. ಇವತ್ತು ಯಾತಕ್ಕೆ ಅನೇಕ ಕೆಲಸಗಳನ್ನು ಮಾಡೋಕ್ಕೆ ತೊಡಕು ಏನಪ್ಪಾ ಅಂತ ಹೇಳಿದ್ರೆ ಈ ಅನ್ಯ ಆಕರ್ಷಣೆಗಳು. ಸಾಕಷ್ಟು ದುಡ್ಡಿರುತ್ತೆ, ದುಡ್ಡಿಗೆ ತಕ್ಕಂತೆ ವಸ್ತುಗಳು ಸಿಗುತ್ತೆ. ಅದೇ ಈಗಿನ ಸಮಾಜದಲ್ಲಿ ನಾವೇನು ಮನೆ ಬಿಟ್ಟು ಹೋಗಬೇಕಾಗಿಲ್ಲ, ಮೊಬೈಲ್ ತೆಗೆದಲ್ಲಿ ಒತ್ತು ಬಿಟ್ರೆ ಸಾಕು, ಎಲ್ಲ ಬರುತ್ತೆ. ದುಡ್ಡಿದೆ. ಹೀಗಾಗಿ ಏನಾಗ್ಬಿಟ್ಟಿದೆ, ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಇಲ್ಲ. ಯಾವಾಗ ಇಂದ್ರಿಯ ನಿಗ್ರಹ ಇಲ್ವೋ ಆವಾಗ ಈ ನಮ್ಮ ಶಕ್ತಿಯ ಅಪವ್ಯಯ ತೀವ್ರತರವಾಗಿ ನಡೆಯುತ್ತೆ. ಆಗ ಯಾವುದ್ರ ಕಡೆನೂ ಗಮನ ಕೊಡೋಕ್ಕಾಗಲ್ಲ. ಏನಿದೆ 196 ಸೂತ್ರಗಳಷ್ಟೇ. 196 ಸೂತ್ರಗಳು, 196 ಸೂತ್ರಗಳನ್ನು 196 ವಾಕ್ಯಗಳು. ಏನ್ ಪತಂಜಲಿಗಳು ಏನು ಪುಟಗಟ್ಲೆ ಏನು ಬರ್ದಿಲ್ಲ ಪಾಪ. ಅವ್ರು ಬರ್ದಿರೋದೆಲ್ಲ ಹಾಕಿದ್ರೆ ಒಂದೇ ಪುಟದಲ್ಲಿ ಆಗೋಗುತ್ತೆ. ಅದನ್ನ ಓದಕ್ಕೆ ಏನ್ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ನೋಡಬೇಕಾಗಿರತಕ್ಕಂತಹ ವಾಟ್ಸಾಪ್ಗಳು, ಎಕ್ಸ್ಗಳು, ಇನ್ಸ್ಟಾಗ್ರಾಮ್ಗಳು, ಇಮೇಲ್ಗಳು, ಇನ್ಯಾವುದೋ ವಿಡಿಯೋಗಳು. ಅದರಲ್ಲೂ ಆ ವಿಡಿಯೋನಲ್ಲಿ ಏನಾದರೂ ಟೈಟ್ಲು ದಿಸ್ 2 minutes ಕ್ಯಾನ್ ಚೇಂಜ್ ಯುವರ್ ಲೈಫ್, ದಿಸ್ ಒನ್ ಟೆಕ್ನಿಕ್ ಯು ವಿಲ್ ಬಿ ಎವರ್ ಹ್ಯಾಪಿ ಅಂತಿದ್ರೆ ಅದೆಲ್ಲ ನೋಡಿದ್ದು. ಅದು ವ್ಯಾಟ್ಸಾಪ್ ಶುರು ಆದಾಗಿಂದಾನು ಬರ್ತಾ ಇದೆ. ಈಗ ಅದನ್ನೇ ಇನ್ನೊಂದೇನೋ ಒಂದು ಟೈಟಲ್ ಕಾರ್ಡ್ ಏನು ಹೇಳ್ತೀರ ಹೇಳಿದ, ಅಯ್ಯೋ ನಾವು ಮಾಡ್ತಾನೆ ಇರ್ತೀವಿ ಏನದು ಅದಕ್ಕೆ ಮುಂದೆ ಆಗ್ತದೆ ತಮ್ನೇಲ್ ಚೇಂಜ್ ಮಾಡಿ ಅದನ್ನೇ ಹಾಕಿದ್ರೆ ಅದನ್ನ ತಿರ್ಗಾ ನೋಡ್ತಿರ್ತಾನೆ. ಯಾಕೆ ಮೊದಲನೇದು ಪಾಲಿಸಿಲ್ಲ. ಮೊದಲನೇದು ಪಾಲಿಸಿದ್ದಿದ್ರೆ ಗೊತ್ತಾಗಿದ್ದು ಹೋಯ್ತು ಸುಳ್ಳು, ಇದು ಈ ತರ ಕೆಲಸ ಆಗಲ್ಲ. ಹಂಗಾಗ್ಬಿಡುತ್ತೆ ಎಷ್ಟೋ ಸರ್ತಿ. ಮನೆಯೆಲ್ಲ ತುಂಬಾ ಕೊಳಕಾಗಿತ್ತು ಅಂತ, ಏನು ಅಟ್ಟ ಎಲ್ಲ ಫುಲ್ ಆಗ್ಬಿಟ್ಟಿದೆ. ಇದು ಏನು ಮನೆಯಲ್ಲಿ ಒಮ್ಮೆ ಶ್ರೀಮತಿಯವರು ಗಲಾಟೆ ಮಾಡಿದ್ರೆ, ಏನು ಹಿಂಗಿಟ್ಟಿದ್ದೀರ ಮನೆ ಕ್ಲೀನ್ ಮಾಡೋಕ್ಕಾಗಲ್ವ ನೀವು, ಅದು ಇದು ಅಂತ. ಅವನು ಯೋಚನೆ ಮಾಡಿ ಹೆಂಗೆ ಕ್ಲೀನ್ ಮಾಡೋದು ಅಂತ
ಪುಸ್ತಕದ ಅಂಗಡಿಗೆ ಹೋದ. ಹೌ ಟು ಕ್ಲೀನ್ ದಿ ಹೌಸ್ ಫಾರ್ ಡಮ್ಮೀಸ್ ಅಂತ ಒಂದು ಪುಸ್ತಕ. ಹೌ ಟು ಕ್ಲೀನ್ ದಿ ಹೌಸ್ ಫಾರ್ ಡಮ್ಮೀಸ್ ಬರುತ್ತೆ, ಅದು ಡಮ್ಮೀಸ್ ಸೀರೀಸ್ ಅಂತಿದೆ. ಅಂದರೆ ಭಾಳ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಮಾಡ್ಬೇಕೇನು. ಸರಿ ಕೊಂಡ್ಕೊಂಡ, ಅದು ಕೊಂಡ್ಕೊಂಡು ಹೆಂಡ್ತಿಗೆ ತೋರಿಸ್ದ. ನೋಡಿ ತಂದ್ಬಿಟ್ಟಿದ್ದೀನಿ, ಇವತ್ತು ಕ್ಲೀನ್ ಮಾಡ್ತೀನಿ ನೋಡು, ಹೌ ಟು ಕ್ಲೀನ್ ಎಲ್ಲ ಮಾಡಿದೆ. ಏನೋ ಒಂದು ಕಡೆ ಎಳ್ದ ಒಂದಷ್ಟು, ಅಲ್ಲೆಲ್ಲ ಕೊಟ್ಟಿದ್ರೆ ಏನೋ ಪ್ರೊಸೀಜರ್. ಎಳೆದ ತಕ್ಷಣ ಬಿತ್ತರಿ ಇನ್ನೊಂದು ಪುಸ್ತಕ ಇದೇನೆ 10 ವರ್ಷದಿಂದ ತಗೊಂಡಿದ್ದ. ಆಗ್ಲೂ ಓದಿಲ್ಲ, ಈಗಲೂ ಓದಲ್ಲ. ಆಗ ಓದಿದ್ರೆ ಇದು ಮೌಲ್ಯ ಏನು ಗೊತ್ತಾಗಿರೋದು, ವರ್ಕ್ ಆಗುತ್ತೋ ಇಲ್ವೋ ಗೊತ್ತಾಗಿರೋದು. ಅಂದರೆ ನಾವು ಹೀಗೆ ಏನೋ ಒಂದು ಕಡೆ ಏನೋ ಒಂದು ಉತ್ಕಟ ಇಚ್ಛೆ, ಏನಾದ್ರು ಸುಲಭ ಟೆಕ್ನಿಕ್ ಇರಬೇಕು. ಇದೆಲ್ಲ ಏನು ಅಹಿಂಸಾ, ಸತ್ಯ, ಅತ್ಯಯ, ಬ್ರಹ್ಮಚರ್ಯ, ಇದೇನು ಎಲ್ಲ ಇದೆ. ಕೈಯಲ್ಲಿ ದುಡ್ಡಿದೆ, ಏನು ದಿನ ಐಸ್ ಕ್ರೀಮ್ ಬೇಕಾದ್ರೆ ತಿನ್ಬೋದು, ಅದನ್ನ ತಡೆ ಹಿಡೀರಿ ಅಂತಾರೆ, ಅದು ಹೆಂಗಾಗುತ್ತೆ, ಈ ಥರದ ಯೋಚನೆಗಳು ಬರುತ್ತೆ. ಆದರೆ ಪತಂಜಲಿಗಳು ಹೇಳಿರ್ತಕ್ಕಂಥದ್ದು ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಬ್ರಹ್ಮಚರ್ಯ ಪ್ರತಿಷ್ಠಾಯ ವೀರ್ಯ ಲಾಭ. ಆಗೇನಾಗುತ್ತೆ, ನಿನ್ನ ಒಳಗಡೆ ಇರತಕ್ಕಂತಹ ಆಸೆಗಳು ಅವುಗಳು ತಗ್ಗುತ್ತೆ ಯಾವಾಗ ಇತಿಮಿತಿಯಲ್ಲಿ ಇದ್ದರೆ. ಕ್ರಮೇಣ ಸರಿ ಹೋಗುತ್ತೆ, ಟೇಕ್ಸ್ ಟೈಮ್. ಆಗೇನಾಗುತ್ತೆ, ಯು ಬಿಕಮ್ ಮೋರ್ ಎನರ್ಜೆಟಿಕ್, ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಬಿಕಾಸ್ ಫೋಕಸ್ ಆಫ್ ದಿ ಮೈಂಡ್ ವಿಲ್ ಬಿ ಎಕ್ಸಲೆಂಟ್. ಇವತ್ತು ಫೋಕಸ್ ಇಲ್ಲದೆ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾದ ಕಾರಣ ಮೊಬೈಲ್. ಓದಿಯಷ್ಟು ನೋಡ್ತಾರೆ. ನೋಡಿದ್ದು ಇನ್ನೊಂದು 4 ದಿವಸ ಅಲ್ಲ, ಇನ್ನೊಂದು 4 ಡಿಕೇಡ್ ಅಂತ ಇಟ್ಕೊಳ್ಳಿ, ಈ ಪಾರ್ಕಿನ್ಸನ್ ಥರ ಆಗ್ಬಿಡುತ್ತೆ. ಹಿಂಗಂತ ಇರುತ್ತೆ ಕೈ, ನಿದ್ದೆನಲ್ಲೂ ಹಿಂಗಂತ ಇರುತ್ತೆ. ಯಾಕೆ ತೀಡಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ. ಆಮೇಲೆ ಆಗದೆ ನಾವು ಏನಾರು ಕಟ್ಕೋಬೇಕಾದ್ರೆ ಅದಕ್ಕೊಂದು ಯಾರೋ ಡಿವೈಸ್ ಕಂಡು ಹಿಡಿತಾರೆ, ಹೌ ಟು ಸ್ಟಾಪ್ ಇಟ್ ಅಂತ. ಅದನ್ನ ತಗೋತೀವಿ ಮತ್ತೆ ಅಮೆಝಾನಲ್ಲಿ. ವೆರಿ ಡೇಂಜರಸ್ ಟ್ರ್ಯಾಕ್. ಏನಷ್ಟು ವಾಟ್ಸಾಪ್ ನೋಡೋದು, ಏನಿದೆ ಅದರಲ್ಲಿ? ಅದ್ರ ಬದಲು ಕೂತ್ಕೊಂಡಿದ್ದು ಯೋಚನೆ ಮಾಡಿ. ಪತಂಜಲಿಗಳು ಹೇಳಿದ್ದಾರೆ, ಏನು ಕಠಿಣ, ಬ್ರಹ್ಮಚರ್ಯ ಪ್ರತಿಷ್ಠಾಯಂ ವೀರ್ಯ ಲಾಭ. ಸುಮ್ಮನೆ ಯೋಚನೆ ಮಾಡಿ, ಹೌದು ನನಗೀಗ ಏನೋ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಯೋಚನೆ ಮಾಡಿ, ಹೌದು ಪತಂಜಲಿಗಳು ಹೇಳ್ತಾರೆ, ಇತಿಮಿತಿಯನ್ನು ಅರಿತು ಜೀವನ ಮಾಡು. ಐಸ್ ಕ್ರೀಮ್ ನನ್ನ ಜೀವ ಉಳಿಯೋದಕ್ಕೆ ಅಗತ್ಯವೇ? ಸಿಂಪಲ್. ಅಫೋರ್ಡಬಿಲಿಟಿ ಕ್ಯಾನ್ ಬಿ ದೇರ್. ದಟ್ ಇಸ್ ಅನದರ್ ಪ್ರಾಬ್ಲಮ್. ಅಫೋರ್ಡಬಿಲಿಟಿ ಇಸ್ ದೇರ್. ಅಫೋರ್ಡಬಿಲಿಟಿ ಇದ್ದೂನುವೆ ತಡಿ. ಏನಾಗಿದೆ, ಒಂದು ದಿವಸ ಏಕಾದಶಿ ಬಂತು, ಒಂದು ಊಟನ ಏನೋ ಬಿಡು, ಹಶ್ವಾಗುತ್ತೆ, ಆಕರ್ಷಣೆ ಇರುತ್ತೆ. ಇದು ಯಾತಕ್ಕೆ ಮಾಡಿದ್ದಾರೆ ಅಂದ್ರೆ ಇದಕ್ಕೇನೆ, ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡು, ಶಮ ಧಮ ಅಂತ ಕರೆದ್ರು. ಅದು ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಮೊದಲನೇದಾಗಿ ದೇಹದ ಶಕ್ತಿನೂ ಚೆನ್ನಾಗಿರುತ್ತೆ, ಮತ್ತೆ ಮಾನಸಿಕವಾಗಿ ನಮಗೆ ಒಂದು ಏಕಾಗ್ರತೆ ಲಭ್ಯ ಆಗುತ್ತೆ. ಏಕಾಗ್ರತೆ ಬಹಳ ಅಗತ್ಯ. ಯಾಕೆ ಮುಂದೆ ಸ್ವಾಧ್ಯಾಯದ ಬಗ್ಗೆ ಹೇಳ್ತಾರೆ, ಸ್ವಾಧ್ಯಾಯಕ್ಕೆ ಇದೆಲ್ಲ ಬೇಕೇ ಬೇಕು. ಮತ್ತೆ ಆಧ್ಯಾತ್ಮಿಕವಾಗಿ ನಾವು ಯಾವ್ದಾದ್ರು ಒಂದು ಧ್ಯಾನದ ಸ್ಥಿತಿಗೆ ಕೂತ್ಕೋಬೇಕಾದ್ರೆ ನಮಗೆ ಈ ಇಂದ್ರಿಯಗಳು ಅತ್ತಿತ್ತ ಹರಿದು ಹೋಗ್ತಾ ಇದ್ರೆ ಆಗಲ್ಲ. ಪ್ರತ್ಯಾಹಾರ ಅಂತ ಹೇಳ್ತಾರೆ ಪತಂಜಲಿಗಳು, ವಿತ್ಡ್ರಾವಲ್ ಆಫ್ ಸೆನ್ಸಸ್. ನಾವು ಅದನ್ನ ಮಾಡೇ ಇಲ್ಲ ಅಂತ ಹೇಳಿದ್ರೆ, ಅಭ್ಯಾಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಕೂತ್ಕೋತೀವಿ ಧ್ಯಾನಕ್ಕೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಬೆಳಗ್ಗೆ ಯಾರೋ ಹೇಳಿದ್ರು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ರಿ ಅಂತ. ಕೂತ್ಕೋತಾನೆ, ಒಂದೇ ನಿಮಿಷ ಡಿಕಾಕ್ಷನ್ ವಾಸನೆ ಬರುತ್ತೆ ಅಷ್ಟೇ, ಒನ್ ಇನ್ಹಲೇಷನ್ ಗಾನ್. ಆಮೇಲೆ ಎದ್ಬಿಟ್ಟು ನಾಳೆ ನೋಡೋಣ ಹೆಂಗಿದೆ ಇದೆ, ಅಷ್ಟು ಮುಗಿದಾಯ್ತು. ನಮ್ಗೆ ಅಂತ ದೊಡ್ಡದೇನು ನಮ್ಗೇನು ವಿಶ್ವಾಮಿತ್ರಂಗೆ ಮೇನಿಕೆ ಬಂದಷ್ಟು ಏನು ಬೇಕಾಗಿಲ್ಲ. ಒಂದು ಕಾಫಿನೋ ಒಂದು ಪಕೋಡದ ವಾಸನೆನೋ ಸಾಕು. ಅಂದ್ರೆ ಇದು ತೊಡಕು ಎಲ್ಲಿರುತ್ತೆ ಅಂತ. ಅದಕ್ಕೆ ಆಧ್ಯಾತ್ಮಿಕವಾಗಿ ಆಗ್ಬೇಕಾದ್ರೂ ನೋಡಪ್ಪ ಇದು ಬೇಕು. ಆಗ ನಿನ್ನಲ್ಲಿ ಒಂದು ಒಳ್ಳೆಯ ಆ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಬಹಳವಾಗಿ ಹೇಳೋದು, ಇದನ್ನ ನೀನು ಬೆಳೆಸ್ಕೊಳ್ಳೇಬೇಕು. ಇದಕ್ಕೆ
ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ಇದು ಒಂದು ಈ ಬುದ್ಧಿಸ್ಟ್ ಮಾಂಕ್ಸ್ ಅಲ್ಲಿ ಒಂದು ಇದು ನಡೆಯುತ್ತೆ, ಒಂದು ಓಡುವ ಸ್ಪರ್ಧೆ. ಅದೇನಪ್ಪ ಅಂತ ಹೇಳಿದ್ರೆ ಮ್ಯಾರಥಾನ್ ಮಾಂಕ್ಸ್. ಅವರು ಒಂದು ಮಾಂಕ್ ಉದ್ಯೋಗ ಹೋಗ್ಬೇಕಾದ್ರೆ ಒಂದು ಕಠಿಣವಾದಂಥ ಸವಾಲು, ಸ್ಪರ್ಧೆ ಅಲ್ಲ, ಯಾಕಂದ್ರೆ ಅದಕ್ಕೇನು ತುಂಬ ಜನ ಇರಲ್ಲ, ಒಬ್ಬನೇ ಮಾಡಬೇಕು. ಎಷ್ಟಪ್ಪ ಅದು ಅಂದರೆ 1000 ಡೇ ಜರ್ನಿ, 1000 ದಿನ ಇದು ಸವಾಲು. ಇದು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕವಾದಂತಹ ಶಕ್ತಿ ಇದ್ದವ್ರಿಗೆ ಮಾತ್ರ ಸಾಧ್ಯ. ಇದನ್ನ ಟೆಂಡೈ ಬುದ್ಧಿಸ್ಟ್ ಟ್ರೆಡಿಷನ್ ಜಪಾನ್ ಅಲ್ಲಿ ಪಾಲಿಸ್ತಾರೆ. ಇದಕ್ಕೆ ಅವರು ಕೈಹೊಗ್ಯೋ ಅಂದರೆ ಸರ್ಕ್ಲಿಂಗ್ ದಿ ಮೌಂಟೇನ್ ಅಂತ, ಒಂದು ದೊಡ್ಡ ಬೆಟ್ಟ, ಅದು ಸುತ್ತ ಏನಪ್ಪ 1000 ದಿವಸ ಒಂದು ಯಾತ್ರೆ ಅದು. ಅದರಲ್ಲೇನಪ್ಪ ಅಂತ ಹೇಳಿದ್ರೆ ಸುಮಾರು 7 ವರ್ಷಕ್ಕೆ ಮಿಗಿಲಾಗಿ ಆಗ್ತಕ್ಕಂಥದ್ದು ಅದು. 1000 ದಿನ ಅಂದರೆ ಲೆಕ್ಕ ಹಾಕೊಳ್ಳಿ. ಇದಕ್ಕೆ ಪಾಲಿಸ್ಬೇಕು ಅಂತೇಳಿ ಅವ್ರು ಬ್ರಹ್ಮಚರ್ಯದಲ್ಲಿ ಇರಲೇಬೇಕು, ಇಲ್ಲಿದ್ರೆ ಅಸಾಧ್ಯ. ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲು 700 ದಿವಸ, ಮೊದಲು 700 ದಿವಸ ಈ ಒಬ್ಬ ಮಾಂಕ್, ಆ ಸನ್ಯಾಸಿ ದಿನಕ್ಕೆ 30ರಿಂದ 50 ಕಿಲೋಮೀಟರ್ ಹೋಗ್ಬೇಕು. 30ರಿಂದ 50 ಕಿಲೋಮೀಟರ್. ಎಲ್ಲಿ? ಬೆಂಗಳೂರ, ಮುಂಬೈಯ ಅಥವಾ ಟೋಕಿಯೋನ ಅಲ್ಲ, ಕಾಡಲ್ಲಿ, ಏನು ಜನಸಂಚಾರ ಏನೂ ಇರಲ್ಲ, ಬೆಟ್ಟ ಗುಡ್ಡಗಳು, ಕ್ಯೋಟೋ ಅಂತ ಜಪಾನ್ ಅದರ ಹತ್ರ, ಅಲ್ಲಿ ಓಡಬೇಕು. ಆಮೇಲೇನು, ನೈಕಿ ಶೂಸ್ ಇಲ್ಲ, ನೈಕಿ ಶೂಸ್ ಇಲ್ಲ. ಈ ಒಂದು ಸ್ಟ್ರಾ, ಕೆಲವು ಹುಲ್ಲುಗಳಿಂದ, ಗಡುಸಾದ ಹುಲ್ಲುಗಳಿಂದ ಮಾಡಲ್ಪಟ್ಟ ಒಂದು ಚಪ್ಪಲಿ, ಆಮೇಲೆ ಒಂದು ಬಿಳಿಯ ಬಟ್ಟೆ, ಇಷ್ಟೇ, ಅದು ಹಾಕೊಂಡು ಹೋಗ್ಬೇಕು. ಇದರಲ್ಲಿ ಒಂದು 255 ಪವಿತ್ರ ಸ್ಥಳಗಳು ಸೇರಿರುತ್ತೆ. ಅಲ್ಲಿ ಕೆಲವು ಸೂತ್ರಗಳನ್ನು ಆತ ಪಠನೆ ಮಾಡಿ, ಧ್ಯಾನ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಅಲ್ಲಿ ಚಳಿ ಇದೆ, ಮಳೆ ಇದೆ, ಭೂಮಿ ಕಂಪಿಸ್ಬಿಡ್ತು ಅಂತ ಕೂರೋಂಗಿಲ್ಲ, ಸುಮ್ಮನೆ ಹೋಗ್ತಾ ಇರಬೇಕು. ಸುಮ್ಮನೆ ಯಾಕೆ ನಿಲ್ಲಿಸ್ತೆ ಅಂದರೆ, ನಮ್ಮಲ್ಲಿ ಒಂದು ಚಿಕ್ಕದಾಗಿ ಒಂದು ಮಳೆ ಬಂದ್ರೆ ಕ್ಲಾಸಲ್ಲಿ ಜನ ಇರಲ್ಲ, ಅದಕ್ಕೋಸ್ಕರ ನಿಲ್ಲಿಸ್ತೆ. ಇಲ್ಲಿ ಎಷ್ಟು ಕಠಿಣ ಇದೆ ಇದು ಪಾಲಿಸೋದು. ಆಮೇಲೆ ಫೈನಲ್ 100 ಡೇಸ್ ಬಗ್ಗೆ ಹೇಳ್ತಾರೆ. ಕೊನೆ 100 ದಿನಗಳೇನಪ್ಪ ಅಂತ ಹೇಳಿದ್ರೆ, ದಿನಕ್ಕೆ 84 ಕಿಲೋಮೀಟರ್ ಓಡಬೇಕು. ಈಗಾಗಲೇ ಲೆಕ್ಕ ಹಾಕೊಳ್ಳಿ, ಮೊದಲ 700 ದಿವಸದಲ್ಲೇ ಅವನು ನಿತ್ರಾಣನಾಗ್ಬಿಟ್ಟಿರ್ತಾನೆ. ಇನ್ನು ಕೊನೆ 100 ದಿವಸದಲ್ಲಿ 84 ಕಿಲೋಮೀಟರ್ ಪರ್ ಡೇ ಓಡಬೇಕು. 84 ಕಿಲೋಮೀಟರ್ ಅಂದ್ರೆ 42 ಕಿಲೋಮೀಟರ್ ನಿಮ್ದಿದಲ್ವಾ ಮ್ಯಾರಥಾನ್, 1 ಮ್ಯಾರಥಾನ್, 2 ಮ್ಯಾರಥಾನ್ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು. ಇಟ್ಸ್ ನಾಟ್ ಈಸಿ. ಆಮೇಲೆ ನಿದ್ದೆ 1 ರಿಂದ 2 ಗಂಟೆಗಳ ಕಾಲ ಮಾತ್ರ, ಓನ್ಲಿ 1 to 2 hours ಸ್ಲೀಪ್. ಸ್ಲೀಪ್ ಅನ್ನೋಕ್ಕೂ ಕಷ್ಟವೇ, ನ್ಯಾಪ್ ಅಷ್ಟೆ. ಆಮೇಲೆ ಈತ ಇದರಲ್ಲಿ 9 ದಿವಸ ನೋ ಫುಡ್, ವಾಟರ್ ಆರ್ ಸ್ಲೀಪ್, ಆಹಾರ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಸುಮ್ಮನೆ ಓಡು 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 ಅಷ್ಟೇ. ಮಂತ್ರ ಉಚ್ಚಾರಣೆ ಮಾಡ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಜ್ಞೆ ತಪ್ಪದೇ ಇರೋದಕ್ಕೆ ಅಷ್ಟೇ. ಇದರಲ್ಲಿ ಹೇಳ್ತಾರೆ, ಇದನ್ನ ಇತ್ತೀಚೆಗೆ ಮಾಡಿದವ್ರು ಯಾರು ಅಂತ.
If the monk completes all 1000 days, he is called living Buddha. ತುಂಬಾ ಜನ ಮಾಡೋದೇ ಇಲ್ವಂತೆ, ಅವನಿಗೆ ಆ ಸ್ಥಾನ ಸಿಗುತ್ತೆ ಲಿವಿಂಗ್ ಬುದ್ಧ ಅಂತ. ಓನ್ಲಿ 46 monks have completed it since 1885. ಲೆಕ್ಕ ಹಾಕೊಳ್ಳಿ. ಅದರಲ್ಲಿ ಇತ್ತೀಚೆಗೆ ಮಾಡಿದವರು ಅಂತ ಹೇಳಿದ್ರೆ ಒಬ್ಬರು ಗೆನ್ಷಿನ್ ಫ್ಯುಜಿನಾಮಿ ಅಂತ. ಇತ್ತೀಚಿನ ದಿನಗಳಲ್ಲಿ 1987ರಲ್ಲಿ ಈತ ಇದನ್ನ ಪೂರ್ಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ. ಮತ್ತೆ ಈತ ಬಹಳ ಕಷ್ಟಪಡ್ತಾನೆ. ಮತ್ತೆ ಕೊನೆ 9 ದಿವಸ ಆತನ ದೇಹ ಅವನ ದೇಹದಲ್ಲಿ ಇದ್ದಂತ, ಯಾಕೆ ಊಟ ನೀರು ನಿದ್ರೆ ಏನೂ ಇಲ್ಲ, ಅವನ ದೇಹದಲ್ಲಿದ್ದಂತಹ ಕೊಬ್ಬೆಲ್ಲ ಕರಗಿ, ಶಕ್ತಿಗೆ ಬೇಕಲ್ಲ, ಆ ದೇಹದಲ್ಲಿದ್ದ ಕೊಬ್ಬೆಲ್ಲ ಕರಗಿ ಒಂದು ಮನಸ್ಸು ಒಂಥರ ಅತ್ಯುತ್ಕೃಷ್ಟ ಸ್ಥಾನಕ್ಕೆ ಹೊಟ್ಟೋಗ್ಬಿಡ್ತದೆ. ಯಾಕೆಂದ್ರೆ ದಿ ಫೈಟ್ ಬಿಟ್ವೀನ್ ಸರ್ವೈವಲ್ ಆ್ಯಂಡ್ ಅಕಂಪ್ಲಿಷಿಂಗ್, ಅದು ಆತನ ಒಂದು ಸಾಧನೆ. ಅದಕ್ಕೆ ಆತನಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬಂತು. ಮತ್ತೆ ಎಲ್ಲ ಒಂದು ಶಕ್ತಿಯನ್ನು ಆತ ತನ್ನ ಪ್ರಾರ್ಥನೆ ಮುಖಾಂತರ ಅದನ್ನು ಒಂದು ಕಡೆಗೆ ಹರಿಯುವಂತೆ ಮಾಡಿ ಅದು ಗಳಿಸಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂಡ್ ಆತ ಹೇಳ್ತಾನೆ, ಆಫ್ಟರ್ ದಿ 700th day he felt no need for any hunger, pain, ಏನಿಲ್ಲ, ಪೇನ್ ಇಲ್ಲ, ಹಂಗರ್ ಇಲ್ಲ, ಬಿಕಾಸ್ he has overcome, and this is the effect of brahmacharya. And last 100 days he says, floating outside my body, sustained by a greater force than myself. ನಾನು ಮಾಡ್ತಾನೆ ಇರಲಿಲ್ಲ ಏನುವೆ, ಅದು ಬೇರೆ ಒಂದು ಶಕ್ತಿ ನನ್ನನ್ನು ಕೊಂಡೊಯ್ತಿರುವಂತೆ ನನಗೆ ಅನುಭವ ಆಯಿತು ಅಂತ. ಅದು ಇಲ್ಲಿ ನಾವು ಕಾಣಿಸ್ತೀವಿ ಅಂತ ಹೇಳಿದ್ರೆ, ಈ ಬ್ರಹ್ಮಚರ್ಯ ಅದ ಪಾಲನೆ ಇಷ್ಟು ಕಠಿಣವಾಗಿ ಅವ್ರು ಮಾಡ್ತಾರೆ. ಅದನ್ನು ನಾವು ಇಷ್ಟು ಸಾಧನೆ ಮಾಡೋದು ಬಹಳ ಅನೇಕರಿಗೆ ಕಷ್ಟ. ಆದರೆ ಸ್ವಲ್ಪನಾದರೂ ನಾವು ಇದನ್ನು ಅಳವಡಿಸ್ಕೊಳ್ಳೋದು ಕಲಿಬೇಕು, ಆಗ ಸಾಧನೆ ಸಾಧ್ಯ. ಅದಕ್ಕೆ ಪತಂಜಲಿ ಹೇಳ್ತಾರೆ, ಬ್ರಹ್ಮಚರ್ಯ ಇತಿಮಿತಿಯನ್ನು ಇರುತ್ತೆ, ಇನ್ನೇನೇನೆಲ್ಲ ಬಿಟ್ಬಿಡು ಅಂತ ಎಲ್ಲ ಹೇಳ್ತಾ ಇಲ್ಲ. ನೋಡಿ, ಏನಾದ್ರು ತಿನ್ಬೇಕಾದ್ರೆ ನೋಡಿ, ಇದು ಅಗತ್ಯವಾ ಇಲ್ವಾ, ನನ್ನ ಇಂದ್ರಿಯವನ್ನು ನಾನು ನಿಗ್ರಹಿಸಬಲ್ಲೆನಾ, ಪ್ರಶ್ನೆ ಮಾಡ್ಕೊ. ಎವ್ರಿ 10 minutes ಮೊಬೈಲ್ ನೋಡೋ ಅಗತ್ಯ ಇದೆಯಾ? ನೋಡು. ಬೇರೆ ಏನಾದ್ರು ಓದು, ಏನು ಮಾಡಬಾರ್ದು ಅಂತಿಲ್ಲ, ಓದು, ಒಳ್ಳೇದು ಓದು, ಎಷ್ಟು ಬೇಕಾದ್ರೂ ಓದು. ಈ ಬ್ರಹ್ಮಚರ್ಯವನ್ನ ಪಾಲಿಸದೆ ಇದ್ರೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಸುಲಭವಾಗಿ ಬರೋ ಪದ ಏನು ಹೇಳಿ, ಅವಾಗ ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತ ಸುಲಭ ಬರುತ್ತೆ. ಅದಕ್ಕೆ ಪಾಲಿಸ್ಬೇಕು. ಮುಂದುವರೆದು ಹೇಳ್ತಾರೆ ಯಮದಲ್ಲಿ, ಇದು 5ನೆಯ ಯಮ, ಅಪರಿಗ್ರಹ ಅಂತ. ಅಪರಿಗ್ರಹ, ಪರಿಗ್ರಹ ಅಂತ ಹೇಳಿದ್ರೆ ಗ್ರಾಸ್ಪಿಂಗ್, ಪೊಸೆಸಿವ್ನೆಸ್, ನನಗೆ ನನಗೆ ಅಂತಕ್ಕಂಥದ್ದು. ಅಪರಿಗ್ರಹ ಅಂತ ಹೇಳಿದ್ರೆ ಈ ಭಾವ ಇಲ್ಲದೆ ಇರತಕ್ಕಂಥದ್ದು, ನಾನ್ ಪೊಸೆಸಿವ್ನೆಸ್. ಕೇಳಿಸ್ಕೊಳಪ್ಪ ಅರ್ಜುನ, ಇದು ಸಹ ಬಹಳ ಮುಖ್ಯ. ಇದು ಕೇವಲ ಮತ್ತೆ ಈ ದೈಹಿಕ ಮಟ್ಟಕ್ಕಷ್ಟೇ ಅನ್ವಯಿಸ್ಕೋಬೇಡ, ಮಾನಸಿಕ ಮಟ್ಟದಲ್ಲೂ ಇದನ್ನ ಆಳವಾಗಿ ಅಳವಡಿಸ್ಕೋಬೇಕು. ಇದನ್ನು ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಾಂತ ಸಂಬೋಧ. ನೀನು ಇದನ್ನ ಅಳವಡಿಸ್ಕೊಂಡಿದ್ದೆ ಆದರೆ ಅಪರಿಗ್ರಹ ಸ್ಥೈರ್ಯೇ, ನಾನ್ ಗ್ರಾಸ್ಪಿಂಗ್, ಇದು ನಿನ್ನಲ್ಲಿ ಸ್ಥಿತವಾದರೆ, ಇಫ್ ಯು ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಟ್, ಜನ್ಮ ಕಥಾಂತ, ಜನ್ಮ ಅಂತ ಹೇಳಿದ್ರೆ ನಿನ್ನ ಹುಟ್ಟು ಅಥವಾ ನಿನ್ನ ಮೂಲ, ಕಥಾಂತ
ಅದರ ಒಂದು ಜಾಡು, ಅಂದರೆ ನಿನ್ನ ಮೂಲ ಎಲ್ಲಿಂದ ಬಂದೆ, ನಿನ್ನ ಜನ್ಮ ಏನು, ಇದೆಲ್ಲ ಸಂಬೋಧ, ಅದು ಸಂಪೂರ್ಣವಾಗಿ ನಿನಗೆ ಅರಿವಿಗೆ ಬರುತ್ತೆ ಅಂತಕ್ಕಂಥದ್ದು. ವೆನ್ ನಾನ್ ಪೊಸೆಸಿವ್ನೆಸ್ is firmly established, complete knowledge of purpose of one's existence arises. ಏನು ಜನ್ಮಾಂತರದೆಲ್ಲ ಗೊತ್ತಾಗ್ಬಿಡುತ್ತಾ? ಗೊತ್ತಾಗುತ್ತೆ. ಆ ಮಟ್ಟಕ್ಕೆ ನಾವು ಹೋದ್ರೆ ಆ ಥರದವ್ರು ಬೇಕಾಡು ಜನ ಇದ್ದಾರೆ. ಸ್ವಾಮಿ ವಿವೇಕಾನಂದರು, ಕಂಚಿ ಪರಮಾಚಾರ್ಯರು, ಭಗವಾನ್ ರಮಣರು, ಎಷ್ಟು ಉದಾಹರಣೆಗಳು ಬೇಕಾಷ್ಟು ಹೇಳಿದ್ರು. ಆದರೆ ನಮ್ಮ ಮಟ್ಟಕ್ಕೆ ಕೇಳೋದಾದರೆ ನಮ್ಮ ಮೂಲದ ಕುರಿತು ನಮಗೆ ಯೋಚನೆ ಯಾಕೆ ಬರಲ್ಲ? ಯಾಕೆ ಬರಲ್ಲ ಹೇಳಿ? ನಮ್ಮ ಯೋಚನೆಗಳಲ್ಲಿ ಬೇಡದೇ ಇರೋದೇ ತುಂಬಿಕೊಂಡಿದ್ರೆ ಬೇಕಾಗಿರೋದು ಸಿಕ್ಕಲ್ಲ ಅಲ್ವೇ? ಬಹಳ ಸುಲಭ. ಎಲ್ಲ ಬೇಡದೇ ಇರೋದೇ ಇದ್ರೆ ಬೇಕಾಗಿರೋದು ಸಿಗಲ್ಲ. ಪರಿಗ್ರಹ ಅಂದ್ರೆ ಅದನ್ನೇ, ಬೇಡದೇ ಇರೋದೇ ತುಂಬಿಕೊಳ್ಳೋದೇ ಪರಿಗ್ರಹ. ಕಾವೆಟಸ್ನೆಸ್. ಬರೀ ಇದು ನಾವು ಅಕ್ಕಿ ಬೇಳೆ ದುಡ್ಡಿಗೆ ಅಷ್ಟೇ ಅನ್ವಯಿಸ್ಕೋಬಾರ್ದು. ನಾವು ಮಾಡುವ ಆಲೋಚನೆಗಳು ಅನೇಕವೆಲ್ಲ ಬೇಡದೇ ಇರೋದೆ. ಹಾಗಾಗಿ ಏನು ಬೇಕೋ ಅದು ನಮಗೆ ಸಿಕ್ಕೋಲ್ಲ. ಅದಕ್ಕೇನೆ ಪತಂಜಲಿ ಹೇಳಿದ್ರು ಅಪರಿಗ್ರಹ. ಅಪರಿಗ್ರಹವನ್ನ ನೀನು ಬೆಳೆಸ್ಕೋ. ಇದು ಎಲ್ಲ ರೀತಿಯಲ್ಲೂ ನಾವು ಮನಸ್ಸು ಎಲ್ಲೆಲ್ಲ ಅಂಟ್ಕೊಂಡಿರುತ್ತೋ ಅದೆಲ್ಲ ಬಿಡಿಸ್ಕೊಳ್ಳೋದೆ ಅಪರಿಗ್ರಹ. ಏನನ್ನು ಕಂಡುಕೊಂಡಿರುತ್ತೆ? ಅನೇಕ ನಾವು ಗಳಿಸಿರ್ತಕ್ಕಂಥದ್ದು ಪೊಸಿಷನ್ಸ್ ಅಂಟ್ಕೊಂಡಿರುತ್ತೆ, ಸಂಬಂಧಗಳು, ರಿಲೇಷನ್ಶಿಪ್ಸ್ ಅಂಟ್ಕೊಂಡಿರುತ್ತೆ. ನಾವು ಏನಾದ್ರು ಕೆಲಸ ಮಾಡಿದ್ರೆ ಅದರ ಔಟ್ಕಮ್ ಏನಾಗುತ್ತೆ ಏನು ಅಂಟ್ಕೊಂಡಿರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಭೂತ ಭವಿಷ್ಯತ್ತಿನ ಚಿಂತೆ ಆತಂಕಗಳಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಬಿಡಿಸ್ಕೋಬೇಕು. ಅದನ್ನು ಬಿಡಿಸ್ಕೊಂಡಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ. ಆ ಮನಸ್ಸು ಹಗುರ ಆದಾಗ ಆರಾಮ್, ನಮ್ಮ ಆಳ, ನಮ್ಮ ನಿಜಸ್ವರೂಪದತ್ತ ನಮ್ಮ ಮನಸ್ಸು ಆಗಿ ಹೋಗುತ್ತೆ. ದಟ್ ವಿಲ್ ಹ್ಯಾಪನ್ ನ್ಯಾಚುರಲಿ, ಬಿಕಾಸ್ ದಟ್ ಈಸ್ ದಿ ನ್ಯಾಚುರಲ್ tendency of each one of us. No exception. All of us are divine. And by design, the divine wants us to move towards that. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಬೇಡದೇ ಇರೋದೇ ತುಂಬಿಕೊಂಡಿದ್ವಿ, ಹಾಗಾಗಿ ಕಾಣ್ತಾ ಇಲ್ಲ. ಅದಕ್ಕೆ ನಾವು ಅತ್ತ ಕಡೆಗೆ ಗಮನ ಕೊಡಬೇಕು. ನಮಗೆ ಯಾವುದಕ್ಕೂ ಅಂಟ್ಕೊಳ್ಳದೆ ಇರತಕ್ಕಂಥದ್ದು ಆ ತೀಕ್ಷ್ಣತೆ ಉಂಟಾಗಬೇಕು. ದಟ್ ಈಸ್ ಅಪರಿಗ್ರಹ. ಆಗ ಖಂಡಿತವಾಗಿ ನಮಗೆ ನಮ್ಮ, ಯಾಕೆಂತ ಹೇಳಿದ್ರೆ ಆಲ್ ದಿ ಇಂಪ್ರೆಷನ್ಸ್ ವಾಟ್ ಎವರ್ ವಿ ಹ್ಯಾವ್ ಅಂಡರ್ಗಾನ್, ಎವ್ರಿಥಿಂಗ್ ಈಸ್ ಅವೈಲಬಲ್ ಟು ಅಸ್, but we are not aware. The death is not actually a death. Physical death is only one chapter. That is not the end of the book, end of the chapter. One chapter end ಆದ್ರೆ ಇನ್ನೊಂದು ಚಾಪ್ಟರ್ ಓಪನ್ ಆಗುತ್ತೆ. ನಮ್ಗೆ ಹಳೆ ಚಾಪ್ಟರ್ಗಳು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಈ ಚಾಪ್ಟರಲ್ಲಿ ಅಪರಿಗ್ರಹ ಇಲ್ಲ. ಪರಿಗ್ರಹ ಎಲ್ಲ ತುಂಬಿಸಿ ಏನಿದೆ ಕಾಣೋದು. ಅದಕ್ಕೆ ಎಚ್ಚರ ಅಗತ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅನೇಕ ಘಟನೆಗಳು ಬರುತ್ತೆ. ವೇರ್ ಹಿ ವಾಸ್ ಏಬಲ್ ಟು ಟೆಲ್, ಇನ್ಫ್ಯಾಕ್ಟ್ ರಾಕ್ಫೆಲ್ಲರ್, ಜಾನ್ ಡಿ ರಾಕ್ಫೆಲ್ಲರ್, ಆವತ್ತಿನ ಕಾಲದಲ್ಲೇ ಆತ ಬಹಳ ದೊಡ್ಡ ಸಾಹುಕಾರ, ಪೆಟ್ರೋಲಿಯಂ
He was a major business tycoon. ಅವರು ಅವ್ರ ಆಫೀಸಲ್ಲಿ ಕೆಲಸ ಮಾಡೋರ ಮನೇಲಿ ವಿವೇಕಾನಂದರಿದ್ರು, ಸ್ವಾಮಿ ವಿವೇಕಾನಂದ. ಅವನ ಪಾಪ ಇವ್ರನ್ನ ಕೇಳ್ಕೊಂಡ, ಬನ್ನಿ ಈ ಥರ ಸ್ವಾಮಿ ವಿವೇಕಾನಂದ ಅಂತ ಒಬ್ರು ಬಂದಿದ್ದಾರೆ. ಆಗಾಗಲೇ ಚಿಕಾಗೋ ಭಾಷಣ ಎಲ್ಲ ಆಗೋಗಿತ್ತು. ವಿವೇಕಾನಂದ ವಾಸ್ ವೆರಿ ಫೇಮಸ್ ಅವಾಗ. ಇವನು ಏನ್ ನಾನು ನನ್ನ ನೋಡಕ್ ಬರಬೇಕು, ಆ ಥರ ಒಂಥರ ಬಿಸ್ನೆಸ್ ಟೈಕೂನ್. ಒಂದ್ ದಿವಸ ಅದೇನೋ ಇವನಿಗೆ ಮನ್ಸು ಬಂತು, ಅವ್ರ ಮನೆಗೆ ಹೋಗ್ತಾನೆ. ಇವನ್ ಕೆಳಗಡೆ ಕೆಲಸ ಮಾಡೋನು ಇರಲ್ಲ, ಸೀದಾ ನುಗ್ತಾನೆ. ರೂಮಲ್ಲಿ ವಿವೇಕಾನಂದರು ಒಂದು ಮೇಜು ಮತ್ತೆ ಕುರ್ಚಿ ಹಾಕೊಂಡು ಏನೋ ಬರಿತಾ ಇರ್ತಾರೆ. ದಡ್ಡ ಅಂತ ಹೋಗ್ತಾನೆ, ಕೇಳೋದು ಇಲ್ಲ, ಏನು ಒಳಗಡೆ ಬರಲ್ಲ, ಏನಿಲ್ಲ, ಹೋಗ್ತಾನೆ. ವಿವೇಕಾನಂದ್ರೆ ಅವರು ನೋಡಲ್ಲ, ಸುಮ್ಮನೆ ಏನೋ ಬರಿತಾ ಇರ್ತಾರೆ ವಿವೇಕಾನಂದ. ಇವನಿಗೆ ಕೋಪ ಬಂದ್ಬಿಡುತ್ತೆ. ದುಡ್ಡು ಜಾಸ್ತಿ ಇದ್ದು ಗೌರವಕ್ಕೆ ಚ್ಯುತಿ ಬಂತು ಅಂತ ಇದ್ರೆ ಸಹಜವಾಗಿ ಕೋಪ ಬರುತ್ತೆ. ಈಗೋ ನೋಡಿ, ಏನು ಇವರು ತಲೆನೆತ್ತ ಲಗನ್ಬಿಟ್ಟು ಇವ್ನು ಗಮನಿಸ್ಲಿಲ್ಲ ಅಂತಲ್ಲ, ತೀರಾ ಎದುರಿಗೆ ಬಂದು ನಿಂತ್ಕೊಂಡ್ರೆ ಎಷ್ಟೇ ಗಮನ. ಅವ್ರಿಗೂ ಗೊತ್ತಿತ್ತು ವಿವೇಕಾನಂದರಿಗೆ. ವಿವೇಕಾನಂದರು ಅವ್ರನ್ನ ಅವತ್ತೇ ಭೇಟಿಯಾಗಿದ್ದು, ಪ್ರಪ್ರಥಮವಾಗಿ ಭೇಟಿಯಾಗಿದ್ದು. ದೆನ್ ಈ ಸೆಡ್, ರಾಕ್ ಫೆಲ್ಲರ್ ಯಾರು ಗೊತ್ತಾ? ಆಗ ವಿವೇಕಾನಂದ ತಲೆನೇ ಎತ್ತದೆ ಹೇಳ್ತಾರೆ, ಯು ಆರ್ ಸೋ ಅಂಡ್ ಸೋ, ಯು ಹ್ಯಾವ್ ಮೇಡ್ ರಿಚಸ್ ಇನ್ ದಿ ರಾಂಗ್ ವೇ and you are not utilizing them in the right way. That much I can tell you. Because of which you are suffering so many diseases you have. You are not able to sleep. You have no sense of joy in your life. You must channelize your money. You are only a custodian for the money. You must utilize it properly. ಅವ್ರಿಗೆ ರೇಗೋಯ್ತು, ಇವ್ರಿಗೆ ಹೇಳಲೂ ಇಲ್ಲ, ದಡ್ ಅಂತ ಹೊಟ್ಬಿಟ್ರು. ಬಟ್ ವಾಟ್ ಆಲ್ ವಿವೇಕಾನಂದ ಸೆಡ್ ವಾಸ್ ಟ್ರೂ. ಅದು ಆಶ್ಚರ್ಯನಾಗ್ಬಿಡುತ್ತೆ, ಹೆಂಗೆ ಗೊತ್ತಾಯ್ತು ಇವ್ರಿಗೆ ಇದೆಲ್ಲ? ಬಿಕಾಸ್ ಯು ಹ್ಯಾಡ್ ದಟ್ ನಾಲೆಡ್ಜ್ ಆಫ್ ರೀಡಿಂಗ್ ಎನಿಬಡೀಸ್, ನಾಟ್ ಓನ್ಲಿ ಹಿಸ್. ವಿವೇಕಾನಂದ ನ್ಯೂ ಇವನ್ ಹಿಸ್ ಜನ್ಮ ಏನೇನು ಅಂತ. ಇವ್ರದ್ದು ಆಯ್ತು, ಕಳಿಸ್ದ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬಂದ್ರು ರಾಕ್ ಫೆಲ್ಲರ್. ಬಂದ್ರು, ಅದೇ ಸಿಚುವೇಶನ್, ಇವ್ರೇನೋ ಬರೀತಾ ಇದ್ರೆ ಬಂದು ರಾಕ್ ಫೆಲ್ಲರ್ ಚೀಟಿ ಒಂದು ಎಸ್ನಂತೆ ಇರಲಿ. ವಿವೇಕಾನಂದರು ನೋಡಿದ್ರಂತೆ, ಏನಪ್ಪ ಅದ್ರಲ್ಲಿ ಇದೆ ಅಂತ ಹೇಳಿದ್ರೆ, ಸೋ ಮೆನಿ ಡಾಲರ್ಸ್ ಹ್ಯಾವ್ ಡೊನೇಟೆಡ್ ಅಂತೇಳಿ. ಇವ್ರು ನೋಡ್ಬಿಟ್ಟು ಸುಮ್ಮನೆ ಇದ್ರು. ದೆನ್ ರಾಕ್ ಫೆಲ್ಲರ್ ಸೆಡ್, ಯು ಮಸ್ಟ್ ಥ್ಯಾಂಕ್ ಮೀ ಫಾರ್ ಡೂಯಿಂಗ್ ದಿಸ್ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯು ಮಸ್ಟ್ ಥ್ಯಾಂಕ್ ಮೀ because I have put you on right track. Now you will be all right. He became all right. In fact, his health also improves. And then he went on to do Rockefeller Foundation, which is doing a lot of work. ಇದೆಲ್ಲ ಪರಿವರ್ತನೆ ಆಯಿತು. ಇಷ್ಟೇ ಅಲ್ಲ, ವಿವೇಕಾನಂದರಿಗೆ ಇನ್ನೂ ಬೇಕಾಷ್ಟು ಕಥೆಗಳಿದೆ. ಅವ್ರ ಜನ್ಮನೂ ಅವ್ರಿಗೆ ಗೊತ್ತಿತ್ತು. ಅವ್ರ ಶಿಷ್ಯಂದ್ರಿಗೆ ಆಗಲೇ ಹೇಳ್ಬಿಟ್ಟಿದ್ರು, ಐ ವಿಲ್ ನಾಟ್ ಲೀವ್ ಬಿಯಾಂಡ್ 40 ಅಂತ. ಅವರೆಲ್ಲ ಏನು ಹಿಂಗೆ ಹೇಳ್ತೀರಾ, ಹಂಗೆ ಹೇಳ್ಬಾರ್ದು. ಇಲ್ಲ, ಐ ನೋ ಇಟ್. ಅಂಡ್ ಜಸ್ಟ್ 1 week ಬಿಫೋರ್ he got the ಬೆಂಗಾಲಿ ಆಲ್ಮನಾಕ್ ಅಂದ್ರೆ ಪಂಚಾಂಗ ತರಿಸ್ಕೊಂಡ್ರಂತೆ. ಅದೆಲ್ಲ ನೋಡ್ತಾ ಇದ್ರು, ಇವ್ರಿಗೆ ಯಾರಿಗೂ ಏನು ಗೊತ್ತಾಗಲಿಲ್ಲ. ಜುಲೈ 4th ಮೊನ್ನೆ ಅಮೆರಿಕನ್ ಇಂಡಿಪೆಂಡೆನ್ಸ್ ಡೇ ಆಯ್ತು. ಎಲ್ಲ ಮಾಡಿದ್ರಿ he knew, and he had in fact previous day to one of his disciples, I think one of his close disciples, I forgot the name, ಅವ್ರಿಗೆ ಹೇಳ್ಬಿಟ್ರು, ಏನಪ್ಪ ನನ್ನ ಸಮಾಧಿ ಇಲ್ಲಿ ಮಾಡಿ ಅಂತ, ಇಲ್ಲಿ ಸಮಾಧಿ ಮಾಡಿಬಿಡಿ ಅಂತ. ಅದನ್ನು ಗುರ್ತಾಕಿ ಅವರೆಲ್ಲ ಏನೇನೋ ಹೇಳ್ಬೇಡಿ ಆಗಿದೆ. ಏನಿಲ್ಲ, July 4th ಎದ್ರಂತೆ, ಬೆಳಗ್ಗೆ ಎಂದಿನಂತೆ ಮೆಡಿಟೇಷನ್, 4 AM ಮೆಡಿಟೇಷನ್. ಅಲ್ಲೆಲ್ಲ ಅವರ ಡಿಸೈಪಲ್ಸ್ ಎಲ್ಲ ಬಂದ್ಬಿಡ್ಬೇಕು. ಆಮೇಲೆ ಶಿವನ ಬಗ್ಗೆ ಹಾಡು ಹೇಳ್ಕೊತಾ ಮೆಟ್ಲು ಇಳ್ಕೊಂಡು ಬಂದು ಎಲ್ಲರೊಡನೆ ಒಂದಷ್ಟು ಮಾತಾಡಿ
ಮುಂದಿನ ಯೋಜನೆಗಳು ಏನೇನು ಮಾಡಬೇಕು ಎಲ್ಲ ಭಾಳ ಕ್ಯಾಶುವಲ್ ಆಗಿ, ಏನು ಅವತ್ತೇ ಲಾಸ್ಟ್ ಅಂತ ಅವ್ರೇನು ಯಾರಿಗೂ ಹೇಳಲಿಲ್ಲ. ಬಟ್ ಎಡ್ ಇಂಡಿಕೇಟೆಡ್ ಎಲ್ಲ ಮಾಡಿ, ಆಮೇಲೆ ಲೈಬ್ರರಿ ಅವ್ರನ್ನ ಕರೆದು ಎಲ್ಲ ಪುಸ್ತಕಗಳು ವಾಪಸ್ ಕೊಟ್ಟು ಎಲ್ಲ ಮಾಡಿ, ಮಧ್ಯಾಹ್ನ ಅವ್ರ ಜೊತೆ ಊಟನೂ ಮಾಡಿ ಸಾಯಂಕಾಲ ಬಂದರು. ಅವರ ಆಪ್ತ ಪರಿಚಾರಕ ಒಬ್ಬ ಇದ್ದ, ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ರೂಮ್. ಅವನಿಗೆ ಹೇಳ್ಬಿಟ್ಟು ಯಾರನ್ನೂ ಒಳಗಡೆ ಬಿಡಬೇಡ ಅಂದ್ಬಿಟ್ಟು ಬಾಗಿಲು, ಕಿಟಕಿ ಬಾಗಿಲು ಎಲ್ಲ ಹಾಕ್ಬಿಟ್ರು. ಸುಮಾರು 2 ಗಂಟೆಗಳ ಧ್ಯಾನ, ಮೌನವಾಗಿ ಧ್ಯಾನದಲ್ಲಿ ಕೂತು. ಆಮೇಲೆ ಬಾಗಿಲೆಲ್ಲ ತೆಗೆದುಬಿಟ್ರಂತೆ. ತೆಗೆದ್ಬಿಟ್ಟು ಆ ಪರಿಚಾರಕನ ಒಳಗಡೆ ಕರೆದು, ಬಾರಪ್ಪ, ನಾನಿಲ್ಲಿ ಮಲ್ಕೋತೀನಿ ಮಂಚದ ಮೇಲೆ. ಆ ಮಂಚಾನ ಹಂಗೆ ಇಟ್ಟಿಯಾರ ಇವಾಗಲೂ, ಡೆಲೂರ್ ಮಠ. ತಗೋ, ಇದೊಂದು ಬೀಸಣಿಗೆ ತಗೊಂಡು ತಲೆ ಎತ್ತಿ ಹಿಂಗೆ ಬೀಸ್ತಾ ಇರು. ಅಷ್ಟೇ, ಮಲಗಿದ್ರು, ಬೀಸ್ತಾ ಇದ್ದ. ಅಷ್ಟು ದೇಹತ್ಯಾಗ ಮಾಡೋದು, ವೆರಿ ಸಿಂಪಲ್, ಏನಿಲ್ಲ ಅಷ್ಟೆ. ಆಮೇಲೆ ನೋಡಿದ್ದಾರೆ, ಅವ್ರು ಬೆಂಗಾಲಿ ಆಲ್ಮನಾಕ್ ಅಲ್ಲೇ ಇತ್ತು, ನೋಡಿದ್ರೆ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ದಿನ ಸಮಯ ಎಲ್ಲ ಅಲ್ಲಿ ರೌಂಡ್ ಹಾಕಿದ್ರು. ಅಂದರೆ ಅದು ಆ ಮಟ್ಟಕ್ಕೆ ಹೋಗುವ ಸಾಮರ್ಥ್ಯ ಹೆಂಗೆ ಬಂತು ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ನಾನ್ ಪೊಸೆಸಿವ್. ಅವ್ರು ಏನು ಬೇಕಾದ್ರೂ ಆವತ್ತಿನ ದಿವಸದಲ್ಲೇ ಅವ್ರು ಅಮೇರಿಕಾದಲ್ಲಿ ಅವ್ರಿಗಿದ್ದಂತಹ ಒಂದು ನೇಮು ಫೇಮು ಏನು, ಅವ್ರ ಹಿಂದೆ ಎಲ್ಲರೂ ಹೋಗೋರು. ಅವರ ಭಾಷಣ ಅಂತ ಹೇಳಿದ್ರೆ ಎಲ್ಲರೂ ಹೋಗೋರು. ಅಷ್ಟು ಖ್ಯಾತಿ ಉತ್ತಂಗಕ್ಕೆ ಏರಿದ್ರು, ಬೇಕಾಷ್ಟು ದುಡ್ಡು ಸಂಪಾದನೆ ಮಾಡಿದ್ರು. ಎಲ್ಲವನ್ನ ಅಲ್ಲಿ ಬೇಲೂರು ಮಟ್ಟಕ್ಕೆ ಕೊಟ್ಬಿಟ್ರು. ರಾಮಕೃಷ್ಣ ಮಿಷನ್, he did not keep a single naya paisa. And not that he was from very rich family. ಮೊದಲು ಅವ್ರ ಅಪ್ಪ ಇದ್ದಾಗ they were reasonably good. ಅವ್ರ ತಂದೆ ಹೋದ್ಮೇಲೆ ಪಾಪ they went berserk, ಭಾಳ ಪ್ರಾಬ್ಲಮ್ಗಳಾಯಿತು. ಅವ್ರ ಆಸ್ತಿ ಅವ್ರಿಗೆ ದಕ್ಕಲಿಲ್ಲ. he was fighting a case in the court. ಎಲ್ಲ ಇದ್ರೂ ಅವರು ತಮಗಾಗಿ ಏನನ್ನು ಮಾಡ್ಕೊಂಡ್ರು, ಎಲ್ಲವನ್ನು ಕೊಟ್ಟರು. ಮತ್ತೆ ಅವರು ಅಮೇರಿಕಾ ಬಂದ ತಕ್ಷಣ ಸ್ವಾಮಿ ಬ್ರಹ್ಮಾನಂದರನ್ನ, ಹೇಗೆ ಅವರಲ್ಲಿ ಅಷ್ಟೇಯ ಅನ್ನೋದು ಎಷ್ಟು ಮಟ್ಟಿಗಿತ್ತು ಅಂತ, ಸ್ವಾಮಿ ಬ್ರಹ್ಮಾನಂದರನ್ನ ಅಧ್ಯಕ್ಷರು ರಾಮಕೃಷ್ಣ ಮಿಷನ್. ಇವರು ಅಮೇರಿಕಾದಿಂದ ಏನೇನು ದುಡ್ಡು ತಂದ್ರೆ ಎಲ್ಲ ಕೊಟ್ಬಿಟ್ರಂತೆ. ನೋಡಿ, ಇದಿಷ್ಟು ಇದನ್ನು ದಯವಿಟ್ಟು ಸರಿಯಾಗಿ ಉಳಿಸಿ ಬೆಳೆಸಿ ಉಪಯೋಗಿಸಿ ಅಂತ. ಸಾಯಂಕಾಲ ಇವರು ಅವತ್ತು ಬೆಳಗ್ಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಸಾಯಂಕಾಲ ಕಲ್ಕತ್ತಾಗ ಹೋಗ್ಬೇಕಾಯ್ತು. ಹೌರಾ ನದಿ ದಾಟಬೇಕು, ಸ್ಟೀಮರ್ ಬೋಟ್. ಅದಕ್ಕೆ ಎಷ್ಟು, ಒಂದು 25 ಪೈಸಾ ಏನು ಅಷ್ಟೇ ಆವತ್ತಿನ ಕಾಲದಲ್ಲಿ. ಆಗ ಇವರು ತಮ್ಮ ಶಿಷ್ಯನೊಬ್ಬರು ಕಳ್ಬಿಟ್ಟೆ, ಬ್ರಹ್ಮಾನಂದ ಹತ್ರ ಒಂದು 25 ಪೈಸೆ ಇಸ್ಕೊಂಬ, ನನಗೆ ದುಡ್ಡಿಲ್ಲ, ಏನಿಲ್ಲ, ನಾ ಪೈಸೆ ಇಟ್ಕೊಂಡಿಲ್ಲ. ಆ ಬ್ರಹ್ಮಾನಂದರು ಓಡ್ ಬಂದ್ರಂತೆ, ಅಯ್ಯೋ ನಿಮ್ದೇ ದುಡ್ಡು, ನೀವೇ ಕೊಟ್ಟಿರೋದು, ನಿಮ್ದೇ ದುಡ್ಡು, 4 ಕಾಣಿಗೋಸ್ಕರ ನನ್ನ ಕೇಳೋದೇ ನೀವು. ಆಗ ಅವ್ರು ಹೇಳಿದ್ರಂತೆ, ಇಲ್ಲ, ಅದು ನಿಮ್ಮದೇನೆ, ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ. ಈಗ ಅಗತ್ಯ ಇದೆ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಆ ಕೊಡೋ ಅಧಿಕಾರ ನಿಮಗೇ ಇರೋದು, ನನ್ನದಲ್ಲ ದುಡ್ಡು ಅಂತ. ಅದು ಅಷ್ಟರ ಮಟ್ಟಿಗೆ ಅಸ್ಥೇಯ ಮತ್ತು ಅಪರಿಗ್ರಹದಲ್ಲಿ ಅವರು ನೆಲೆಸಿದ್ದಂಥವ್ರು. ಹಾಗಾಗಿ ಇದನ್ನೆಲ್ಲ ಪಾಲಿಸ್ಬೇಕಪ್ಪ ಅರ್ಜುನ. ಇದು ಯಮ. ಯಮವನ್ನ, ಈ 5 ಯಮಗಳು ಅಂದರೆ ಸಾಮಾಜಿಕ ಕಟ್ಟಳೆಗಳು. ಸಾಮಾಜಿಕ ಕಟ್ಟಳೆಗಳು ಪಾಲಿಸಿದ ಮಾತ್ರಕ್ಕೆ ನಮ್ಮ ವೈಯಕ್ತಿಕವಾಗಿ ಏನು ಉಪಯೋಗ ಇಲ್ವೇ ಅಂದರೆ ಇದೆ, ವೈಯಕ್ತಿಕವಾಗಿಯೂ ಇದೆ. ಇದೆಲ್ಲ ಯಾವುದು, ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದಿಷ್ಟು ಪಾಲಿಸಿದ್ರೆ ನಮ್ಮ ಸುತ್ತಲ ಪರಿಸರ, ಸಮಾಜ ಅವು ಚೆನ್ನಾಗಿರುತ್ತೆ. ನಾವೂ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಅದನ್ನು ತಿಳ್ಕೊಳಪ್ಪ, ಇದನ್ನು ನೀನು ಪಾಲಿಸಬೇಕು. ಮುಂದೆ 5 ನಿಯಮಗಳಿವೆ. ಪತಂಜಲಿಗಳು ನಿಯಮಗಳನ್ನು ಹೇಳ್ತಾರೆ. ನಾವು ವ್ಯಕ್ತಿಗತವಾಗಿ ನೀನೆಲ್ಲಾದರೂ ಇರು, ನೀನು ಪಾಲಿಸಲೇಬೇಕಾದಂಥದ್ದು ಏನು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ನೀನು ಒಬ್ಬನೇ ಇದೆಯಾ ಅಂತ ಇಟ್ಕೋ, ಎಲ್ಲ ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟಿದ್ಯಾ. ಒಬ್ಬನೇ ಇದ್ದಾಗ ನೀನು ಯಾರಿಗೆ ಹಿಂಸೆ ಮಾಡ್ತೀಯ? ಯಾರಿಗೂ ಮಾಡಂಗಿಲ್ಲ. ಆದರೆ
ನೀನು ವೈಯಕ್ತಿಕವಾಗಿ ಪಾಲಿಸಬೇಕಾದಂತಹ ನಿಯಮಗಳು 5 ಇವೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು 5. ಇದನ್ನ ನೀನು ಪಾಲಿಸಬೇಕು. ಅರ್ಜುನ ಕೇಳ್ದ, ಗುರುಗಳೇ ಈಗಾಗಲೇ ಆಗೋಯ್ತು ಟೈಮ್, ಈ ಯಮವನ್ನೇ ನಾನಿನ್ನ ಸರಿಯಾಗಿ ಜೀರ್ಣಿಸಿಕೊಂಡಿಲ್ಲ. ಅದಕ್ಕೆ ಗುರುಗಳು ಹೇಳಿದ್ರು, ಹೌದಪ್ಪ ನನಗೆ ಗೊತ್ತು, ಇವೆಲ್ಲ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರಗಳು ಅಲ್ಲ. ಇದನ್ನ ಜೀರ್ಣ ಮಾಡ್ಕೋಬೇಕು ಅಂದ್ರೆ ನೀನು ಸುಮ್ಮನೆ ಒಂದ್ ದಿವಸ ಕೇಳ್ಬಿಟ್ರಾಗಲ್ಲ. ಎಲ್ಲ ಕೇಳಿಸ್ಕೊಂಡಿದೆಯಲ್ಲ ಅರ್ಜುನ. ನೋಡು, ನಮ್ಮೂರಿನಲ್ಲಿ ದನಗಳಿದೆ. ಆ ದನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ಗಡ್ಡಿ ಹುಲ್ಲು ಎಲ್ಲ ಬಾಯಲ್ಲಿ ತುಂಬಿಕೊಳ್ಳುತ್ತೆ. ತುಂಬಿಕೊಂಡು ತನ್ನ ಸ್ಥಾನ ಕೊಡೋಗ್ಬಿಡುತ್ತೆ. ಆಮೇಲೆ ಅದನ್ನು ಒಂದೊಂದಾಗಿ ಮತ್ತೆ ಬಾಯಿಂದ ಒಳಗೆ ಹೇಳ್ಕೊಂಡು ಅಗದು 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 ನಂಗುತ್ತೆ. ಗೊತ್ತಾದ ಮೆಲಕ ಹಾಕುತ್ತೆ, ಹಂಗೆ ಹೋಗಲ್ಲ. ಕೌ they first gulp everything whatever is available, then again bit and bit they will recall and chew. ನೀನು ನೋಡಪ್ಪ ಹಾಗೆ ಮಾಡಬೇಕು. ಇದನ್ನೇನೋ ಒಂದು ದಿವಸದಲ್ಲಿ ಆಯ್ತು, ಇನ್ನು ಮುಂದಿನ ತಿಂಗಳು ಬಂದಾಗ ನೋಡ್ಕೊಳ್ಳೋಣ ಅಂತಿದ್ರೆ ನೋಡ್ಕೋತಾನೇ ಹೋಗ್ಬಿಡ್ತೀಯ. ಅದರಿಂದೇನು ಪ್ರಯೋಜನ ಆಗಲ್ಲ. ಹಾಗಾಗಿ ನೀನು ಈ ಪಂಚ ಯಮಗಳನ್ನ ಮೆಲುಕು ಹಾಕ್ಕೊಂಡು ಜೀವನದಲ್ಲಿ ಇದನ್ನು ಎಷ್ಟರ ಮಟ್ಟಿಗೆ ಪಾಲಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಿನ್ನ ಸಾಮಾನ್ಯ ಜ್ಞಾನದ ದೃಷ್ಟಿಕೋನದಿಂದ ನೋಡು. ಆಗ ನಿನ್ನ ಮನಸ್ಸು ಬೇರೆ ಬೇರೆ ಯಾವುದೋ ಕೆಲ್ಸಕ್ಕೆ ಬಾರದೇ ಇರುವ ಪರಿಹಾರಗಳ ಕಡೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ಯಾವುವೇ ಸಾಮಾನ್ಯ ಜ್ಞಾನಕ್ಕೆ ಎಟುಕತಕ್ಕಂಥದ್ದು ಅಲ್ಲ. ಎಟುಕುತ್ತಾವೆಲ್ಲ, ಅದು ಎಷ್ಟೇ ಪವರ್ಫುಲ್ ಆಗಿರ್ಬೋದು, ಎಟುಕುತ್ತಾ? ಟಿವಿನಲ್ಲಿ ಹೇಳ್ತಾರೆ, ಆ ಅಮ್ಮ ಪಾಪ ಫೋನ್ ಮಾಡ್ತಾಳೆ, ಸೆಕೆಂಡ್ PUC ನನ್ನ ಮಗ ಫೇಲು, ಏನ್ ಮಾಡಬೇಕು? ಗುರುಗಳು ಹೇಳ್ತಾರೆ, ಅವನು ಯಾವ ಕಡೆ ಕೂತ್ಕೊಂಡು ಓದ್ತಾನೆ ಅಂತ. ಈ ಅಮ್ಮ ಯಾವ್ದು ದಿಕ್ಕು ಹೇಳ್ತಾಳೆ. ಆಗ ಅವ್ರು ಇಲ್ಲ, ಅವನು ಉತ್ತರ ದಿಕ್ಕಲ್ಲಿ ಕೂರಿಸಿ ಸರಿ ಹೋಗ್ತಾನೆ ಅಂತ. ಸಾಮಾನ್ಯ ಜ್ಞಾನಕ್ಕೆ ಒಪ್ಪುತ್ತಾ? ಅದು ನಿಜ ಅನ್ನೋ ಸುಳ್ಳು ಬಿಟ್ಬಿಡಿ, ನನಗೆ ಗೊತ್ತಿಲ್ಲ. ಸಾಮಾನ್ಯ ಜ್ಞಾನಕ್ಕೆ ಒಪ್ಪುತ್ತಾ? ಇಲ್ಲ. ಪತನಿಗಳೇನು ಹೇಳ್ತಾರೆ, ಅವನು ಮೈ ಬಗ್ಸಿ ಓದಕ್ಕೆ ಹೇಳಿ. ಸಾಧ್ಯವಾದ್ರೆ ನೀವು ಅವನ ಜೊತೆ ಕುತ್ಕೊಂಡು ಬೇರೆ ಏನೇನಾದ್ರು ಓದಿ. ನೀವು ಮೊಬೈಲು TV ನೋಡಿಕೊಂಡು ಅವನ್ನ ಓದು ಅಂತ ಹೇಳ್ಬೇಡಿ. ನೀವು ನಿಮ್ಮನ್ನು ಪರಿಷ್ಕಾರ ಮಾಡಿಕೊಂಡು ನೀವೇನಾದ್ರು ಒಳ್ಳೇದು ಓದ್ತಾ ಇರಿ. ಆ ವಾತಾವರಣವನ್ನು ನಿರ್ಮಿಸಿ, ಆಗ ಅವನು ಓದ್ತಾನೆ. ಯಾವ ದಿಕ್ಕೆಲ್ಲಾರು ಕೂತ್ಕೊಳ್ಳಿ, ಏನು ಅಡ್ಡಿ ಇಲ್ಲ. ಓದೋದಕ್ಕೆ ಓದೋದಕ್ಕೆ ಮನಸ್ಸು ಬೇಕು. ಬ್ರಹ್ಮಚರ್ಯವನ್ನು ಪಾಲಿಸ್ಲಿಕ್ಕೆ ಹೇಳಿ. ಅಂದ್ರೆ ಮೊದಲನೇ ಸ್ಟೆಪ್ ಏನು? ಮೊಬೈಲನ್ನ ಕೈಗೆ ಕೊಡಬೇಡಿ, ನೀವೂನುವೆ ಇಟ್ಕೋಬೇಡಿ. ಸಾಮಾನ್ಯ ಜ್ಞಾನ ಒಪ್ಪುತ್ತಾ ಇಲ್ವ? ಸಾಮಾನ್ಯ ಜ್ಞಾನ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದ ಇದನ್ನ? ಇಲ್ಲ. ಹಾಗೆ ಕಣೆಯ ಅರ್ಜುನ, ಪತಂಜಲಿಗಳ ಯೋಗ ಸೂತ್ರ ಅಂತ ಹೇಳಿದ್ರೆ ಅತ್ಯಂತ ಸಾಮಾನ್ಯ ಜ್ಞಾನ. ನೀನು ಅದನ್ನು ಅಳವಡಿಸ್ಕೋ. ಇದನ್ನು ಮೆಲುಕು ಹಾಕೊಂಡು ಮುಂದಿನ ತಿಂಗಳು ಬಾ, ಪಂಚ ನಿಯಮಗಳನ್ನು ನಾವು ವಿಮರ್ಶೆ ಮಾಡೋಣ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರಬರಂ ಮುನೀನಾಂ ಪತಂಜಲಿಂ
ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.